ಹಾನಗಲ್ಲ ಕುಮಾರ ಶಿವಯೋಗಿ ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ ಬಂದ ನೋಡು ತ್ಯಾಗಿ ಹಾನಗಲ್ಲ ಕುಮಾರ ಶಿವಯೋಗಿ ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ ಶಿವಯೋಗ ಮಂದಿರ ಅಂದದಿ ರಚಿಸಿದ ನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ಕರುನಾಡಿಗೆ ಬೆಳಕಾಗಿ ನಮ್ಮನ್ನ ಪಾವನವನ್ನಾಗಿ ಮಾಡಿ ಈ ವೇದಿಕೆಯನ್ನ ಮುಟ್ಟಿ ಈ ವೇದಿಕೆಯನ್ನ ಪಾವನವನ್ನಾಗಿ ಮಾಡಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಆ ಹಾನಗಲ್ಲ ಕುಮಾರ ಶಿವಯೋಗಿಯಲ್ಲಿ ಪ್ರಾರ್ಥನೆಯನ್ನ ಮಾಡೋಣ. ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ 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 ನಮಃ. ಓಂ ಶ್ರೀ ಗುರು ಕುಮಾರೇಶ್ವರಾಯ ನಮಃ. ಓಂ ಶ್ರೀ ಗುರು ಕುಮಾರೇಶ್ವರಾಯ ನಮಃ. ಓಂ ಶ್ರೀ ಗುರು ಕುಮಾರೇಶ್ವರಾಯ ನಮಃ. ಗುರು ಕುಮಾರೇಶ್ವರ ಮಹಾರಾಜ್ ಕಿ ಜೈ. ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಎಲ್ಲ ಮಾಜಿ ಸೈನಿಕರಿಗೆ ಅನಂತ ಅನಂತ ಧನ್ಯವಾದಗಳು. ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯಾದಿಗಣ್ಯ ವ್ಯಕ್ತಿಗಳು ಹಾಗೂ ಪೂಜ್ಯರಿಂದ ಇದೀಗ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳ ಜೀವನ ದರ್ಶನ ಪ್ರವಚನ ದೀಪ ಹಚ್ಚುವುದರ ಮುಖಾಂತರ ಉದ್ಘಾಟನೆಯಾಗಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಇದೀಗ IC ಪಟ್ಟಣ್ ಶೆಟ್ಟಿಯವರು ಕೂಡ ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೀಪ ಹಚ್ಚುವುದರ ಮುಖಾಂತರ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿ. ಕುಮಾರೇಶ್ವರಾಯ ನಮಃ. ಓಂ ಶ್ರೀ ಗುರು ಕುಮಾರೇಶ್ವರಾಯ ನಮಃ. ಓಂ ಶ್ರೀ ಗುರು ಕುಮಾರೇಶ್ವರಾಯ ನಮಃ. ಅಜ್ಜ ಕುಮಾರಪ್ಪ ಹಚ್ಚಿರುವ ಜ್ಯೋತಿ ಪಂಚಾಕ್ಷರಿ ಗವಾಯಿಯಾಗಿ ಪುಟ್ಟರಾಜ ಗವಿ ಗವಾಯಿಯಾಗಿ ನಾಡನ್ನ ಬೆಳಗುವಂತಹ ಶಿವಯೋಗ ಮಂದಿರ ಸಂಸ್ಥೆಯಾಗಿ ವೀರಶೈವ ಮಹಾಸಭೆ ಸಂಸ್ಥೆಯಾಗಿ ಈ ನಾಡನ್ನ ಬೆಳಗುವಂತಹ ಸಂಸ್ಥೆಯಾಗಿದೆ. ಅಂತಹ ಜ್ಯೋತಿಯನ್ನು ಇವತ್ತು ಹುಣಸಾಳ ಗ್ರಾಮದ ವೇದಿಕೆ ಮೇಲೆ ಹಚ್ಚಿ ಈ ನಾಡನ್ನು ಕೂಡ ಪಾವನವನ್ನಾಗಿ ಮಾಡಿ ನಾಡನ್ನು ಬೆಳಗುವಂತಹ ಮಹಾಶಕ್ತಿಯಾಗಲಿ ಎಂದು ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತೇವೆ. ಆನಂದ ದೇವರ ಶಕ್ತಿ ನಾಡನ್ನು ಬೆಳಗುವಂತಹ ಸಮಾಜ ಸೇವಾ ಶಕ್ತಿಯಾಗಲಿ ಎಂದು ಈ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ. ಇದೀಗ ವೇದಿಕೆ ಮೇಲಿರುವಂತಹ ಎಲ್ಲ ಶರಣ ಬಾಂಧವರು ಎಲ್ಲರೂ ಪುಷ್ಪಾರ್ಚನೆಯನ್ನು ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೇಳ್ರಿ ಎಲ್ರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನಾಡ ನವರಾತ್ರೋತ್ಸವ ಸುಂದರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಮಣಿಪುರ ಜಗದ್ಗುರು ಮುಪ್ಪಿನ ಬೆಟಗೇರಿ ಬಸವಲಿಂಗ ಮಹಾಸ್ವಾಮಿಗಳು, ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠ, ಹಾಲೆಕೆರೆ, ಹೊಸಪೇಟೆ ಈ ಶ್ರೀಗಳನ್ನು ಈ ಸಭೆಗೆ ತುಂಬೂರಿಂದ ನಾನು ಸ್ವಾಗತಿಸುತ್ತೇನೆ. ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀ ಮಣಿಪುರ ಸಿದ್ಧಲಿಂಗ ಮಹಾಸ್ವಾಮಿಗಳು, ವಿರಕ್ತಮಠ ಬಸವನ ಬಗಡಿ ಅವರು ಆಗಮಿಸಬೇಕಾಯಿತು. ಅನಿವಾರ್ಯ ಕಾರಣಗಳಿಂದ ಆಗಮಿಸಿಲ್ಲ. ಅವರಿಗೂ ಕೂಡ ಈ ಸಮಾರಂಭಕ್ಕೆ ತುಂಬ ಹೃದಯ ಸ್ವಾಗತ ಮಾಡುತ್ತೇನೆ. ಈ ನಾಡಿನ ಖ್ಯಾತ ಪ್ರವಚನಕಾರರಾದ ಶ್ರೀ ಪಂಡಿತ ಅನ್ನದಾನೇಶ್ವರ ಶಾಸ್ತ್ರಿಗಳು, ಹಿರೇಮಠ ಗುಡೂರು ಇಲಕಲ್ ಈ ಶ್ರೀಗಳಿಗೆ ಈ ಸಭೆಗೆ ತುಂಬ ಹೃದಯದಿಂದ ಸ್ವಾಗತಗೈಯುತ್ತಾ ಪೂಜ್ಯರಿಗೆ ನಮ್ಮ ಆನಂದ ದೇವರಿಂದ ಸನ್ಮಾನ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು ದಯವಿಟ್ಟು. ಈ ನಮ್ಮ
ದೇವರಪ್ರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ರಾಜುಗೌಡ ಪಾಟೀಲ್ ಇವರು ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರಿಗೂ ಬಂದಿಲ್ಲ. ಅವರಿಗೂ ಕೂಡ ಈ ಸಭೆಯಿಂದ ತುಂಬುವುದರ ಸ್ವಾಗತಿಸುತ್ತೇನೆ. ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಊರಿನ ದೇಶಮುಖರಾದಂಥ ಶ್ರೀ ಎನ್ ಎಂ ದೇಶಮುಖ್ ಹಿರಿಯರು ಹುಣಸ್ಯಾಳ ಪಿ ಬಿ ಅವರಿಗೆ ಈ ಸಭೆಗೆ ತುಂಬುವುದರಿಂದ ಸ್ವಾಗತಿಸುತ್ತೇನೆ. ಹಿರಿಯರಾಗಿರ್ತಕ್ಕಂಥ ಆಸಿ ಪಟ್ಟಣಶೆಟ್ಟಿ ಅಣ್ಣವರು ನಿರ್ದೇಶಕರು ಸಹಕಾರ ಮಹಾಮಂಡಳ ಅವರನ್ನು ಈ ಸಭೆಗೆ ತುಂಬುವುದರಿಂದ ಸ್ವಾಗತಿಸುತ್ತೇನೆ. ಅದೇ ಥರನಾಗಿ ಈ ನಮ್ಮ ಹಿರೇಮಠದ ಶ್ರೀ ರೇವಣಸಿದ್ದಯ್ಯ ಸಿದ್ದರಾಮಯ್ಯ ಹಿರೇಮಠ ಇವರು ಕೂಡ ಈ ಸಭೆಗೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಸಭೆಗೆ ತುಂಬುವುದರಿಂದ ಸ್ವಾಗತಿಸುತ್ತೇನೆ. ಜೋರಾಗಿ ಚಪ್ಪಾಳೆ ತಟ್ಟಬೇಕೆಲ್ಲರೂ. ಅದೇ ಥರನಾಗಿ ಸಹೋದರನಾಗಿರ್ತಕ್ಕಂಥ ಶ್ರೀ ಅಣ್ಣಪ್ಪ ಯಮನಪ್ಪ ಆಲೂರು ಅಧ್ಯಕ್ಷರು PKPS ಹುಣಸ್ಯಾಳ ಪಿ ಬಿ ಅವರನ್ನು ಈ ಸಭೆಗೆ ತುಂಬುವುದರಿಂದ ಸ್ವಾಗತಿಸುತ್ತೇನೆ. ನಮ್ಮೂರಿನವರಾದಂಥ ಎನ್ ಎಂ ದೇಶಮುಖ್ ಹಿರಿಯರು ಇವರಿಗೆ ಗೌರವ ಸಮರ್ಪಣೆ ನಮ್ಮ ಪೂಜ್ಯ ಆನಂದ ದೇವರಿಂದ. ಅದೇ ಥರನಾಗಿ ಪಕ್ಕದ ಬಸವನ ಬಾಗೇವಾಡಿಯ ಹಿರಿಯರು ಹಾಗೂ ರಾಜಕೀಯ ಮುತ್ಸದ್ದಿಗಳಾದಂಥ ಆಸಿ ಪಟ್ಟಣಶೆಟ್ಟಿ ಅಣ್ಣವರು ನಿರ್ದೇಶಕರು ಸಹಕಾರ ಮಹಾಮಂಡಳ ಅವರಿಗೆ ಪೂಜ್ಯರಿಂದ ಗೌರವ ಸಮರ್ಪಣೆ. ನಮ್ಮ ಊರಿನ ಶ್ರೀ ಹಿರೇಮಠದ ಶ್ರೀ ರೇವಣಸಿದ್ದಯ್ಯ ಸಿದ್ದರಾಮಯ್ಯ ಹಿರೇಮಠ ಹುಣಸ್ಯಾಳ ಪಿ ಬಿ ಅವರಿಗೂ ಕೂಡ ಪೂಜ್ಯರಿಂದ ಗೌರವ ಸಮರ್ಪಣೆ. ಮುಂದಿನದಾಗಿ ನಮ್ಮವರೇ ಅಂತ ಶ್ರೀ ಅಣ್ಣಪ್ಪ ಯಮನಪ್ಪ ಆಲೂರು ಅಧ್ಯಕ್ಷರು PKPS ಹುಣಸ್ಯಾಳ ಪಿ ಬಿ ಇವರನ್ನು ಈ ಸಭೆಗೆ ತುಂಬುವರು ಸ್ವಾಗತಯುಕ್ತ ಪೂಜ್ಯರಿಂದ ಅವರಿಗೂ ಕೂಡ ಗೌರವ ಸಮರ್ಪಣೆ. ಬಲಗೈ ಭಟ್ಟರಾಗಿರುವಂತಹ ಪರಮ ನಮ್ಮ ಶಿಕ್ಷಕರಿಗೆ ಜೋರಾದಿ ಚಪ್ಪಾಳೆಯನ್ನು ತಟ್ಟಬೇಕು. ತಾವೆಲ್ಲ ಕೈ ಎತ್ತಿ. ಈ ಕಾರ್ಯಕ್ರಮ ಆಗಾಕದ ಅವರು ಒಂದು ಬಲಗೈ ಭಟ್ಟರಿದ್ದಂಗೆ. ಇದೀಗ ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಮಂಗಲಂ ಜಯ ಗುರು ಬಸವೇಶ ಹರ ಹರ ಮಹಾದೇವ. ಜಯ ಮಂಗಲಂ ಜಯ ಗುರು ಕುಮಾರೇಶ ಹರ ಹರ ಮಹಾದೇವ. ಯಡೆಯೂರಪುರಾಧೀಶಂ ಕಾಮಿತಾರ್ಥ ಫಲಪ್ರದಾಯಿನಂ ನಿರ್ವಿಕಲ್ಪ ಸಮಾಧಿಸ್ಥಂ ಶ್ರೀ ಗುರು ಸಿದ್ಧಲಿಂಗೇಶ್ವರಂ ಶ್ರೀ ಗುರು ತೋಂಟದಾರ್ಯಂ ಅಹಂ ಭಜೆ. ಗುರು ಸಿದ್ಧಲಿಂಗೇಶ್ವರಂ ಅಹಂ ಭಜೆ. ಜಯ ಮಂಗಲಂ ಜಯ ಗುರು ಬಸವೇಶ ಹರ ಹರ ಮಹಾದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸದಾ ಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ಪರಮಾರಾಧ್ಯ ಗುರುಗಳು, ಕನ್ನಡ ನಾಡಿನ ಮಹಾಯೋಗೀಶ್ವರರು, ಅಖಿಲ ಭಾರತ ವೀರಶೈವ ಮಹಾಸಭೆ ಶಿವಯೋಗ ಮಂದಿರ ಮಹಾಸಂಸ್ಥೆಯ ಸಂಸ್ಥಾಪನಾಚಾರ್ಯರಾದ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳನ್ನು, ಉಭಯ ಗಾಯನ ವಿಶಾರದರಾದ ಪಂಡಿತ್ ಪಂಚಾಕ್ಷರ ಪುಟ್ಟರಾಜ ಗುರುಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಬಸವನಾಡಿನ ನವರಾತ್ರೋತ್ಸವ ಕಾರ್ಯಕ್ರಮದ ರೂವಾರಿಗಳು, ಶಿವಯೋಗ ಮಂದಿರ ಹಾನಗಲ್ಲ ಕುಮಾರ ಶಿವಗಳವರ ಅಭಿಮಾನಿಗಳು, ಹಾನಗಲ್ಲ ಗುರುಕುಮಾರ ಮಹಾಶಿವಗಳವರನ್ನು ತಮ್ಮ ಆರಾಧ್ಯ ದೈವವನ್ನಾಗಿ ಸ್ವೀಕಾರ ಮಾಡಿಕೊಂಡು ಕುಮಾರ ಶಿವಯೋಗಗಳನ್ನೇ ತಮ್ಮ ಉಸಿರನ್ನಾಗಿಸಿಕೊಂಡು ಈ ಭಾಗದಲ್ಲಿ ನವರಾತ್ರಿ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಭಕ್ತಿಯ ವೈಭವವನ್ನು, ಭಕ್ತಿಯ ದರ್ಶನವನ್ನು ಮಾಡಿಸುವುದಕ್ಕಾಗಿ
ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿ ಈ ಭಾಗದ ಸುಮಾರು 35-36 ಹಳ್ಳಿಗಳಿಗೆ ಧರ್ಮ ಜಾಗೃತಿಯ ಪಾದಯಾತ್ರೆ ಕಾರ್ಯಕ್ರಮವನ್ನು ಅತ್ಯಂತ ಕಿರಿಯ ಪ್ರಾಯದಲ್ಲಿ 18-19 ವರ್ಷ ತುಂಬಿರುವಂಥ ಈ ಕಿರಿಯ ಪ್ರಾಯದಲ್ಲಿ ಧರ್ಮ ಜಾಗೃತಿಯನ್ನು ಮಾಡುವುದಕ್ಕಾಗಿ ಹಳ್ಳಿಗಳಿಗೆ ಸಂಚರಿಸಿ ಭಕ್ತರೆಲ್ಲರ ಕಲ್ಯಾಣವನ್ನು ಬಯಸುತ್ತಲಿರುವಂಥ ಪರಮ ಪೂಜ್ಯರಾದ ಆನಂದ ದೇವರ ಪಾದಾರವಿಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸಿ ಅವರೊಂದಿಗೆ ಈ ಕಾರ್ಯಕ್ರಮದ ಸಂಘಟನೆಗಾಗಿ ತಮ್ಮನ್ನು ತಾವು ಸಮರ್ಪಣೆಯನ್ನು ಮಾಡಿಕೊಂಡಂಥವರು ಈ ನಾಡಿನ ಎಲ್ಲ ಪರಮ ಪೂಜ್ಯರ ಕೃಪೆಗೆ ಪಾತ್ರರಾದ ತುಂಬ ಚೆನ್ನಾಗಿ ಅವರು ಪ್ರವಚನವನ್ನು ಮಾಡ್ತಾ ಯೋಗವನ್ನು ಮಾಡ್ತಾ ಹಾನಗಲ್ ಕುಮಾರ ಮಹಾಶಿವಗಳವರ ವಿಚಾರಧಾರೆಗಳನ್ನು ಜನಮಾನಸಕ್ಕೆ ಮುಟ್ಟಿಸುವುದಕ್ಕಾಗಿ ತಮ್ಮ ಜೀವನವನ್ನು ಸಮರ್ಪಣೆಯನ್ನು ಮಾಡಿಕೊಂಡಿರುವಂಥ ಆಸಂಗಿ ಹಿರೇಮಠದ ಪರಮ ಪೂಜ್ಯ ವೀರಬಸವ ದೇವರಿಗೂ ಕೂಡ ಪ್ರಣಾಮಗಳನ್ನು ಅರ್ಪಿಸಿ ಅವರೀರುವರ ಜೊತೆಗೆ ಇನ್ನೊಬ್ಬರು ಆಂಧ್ರ ಪ್ರದೇಶದಿಂದ ಬಂದಿದ್ದಾರೆ, ಅವರ ಹೆಸರು ವಿರೂಪಾಕ್ಷ ದೇವರು, ಅವರಿಗೂ ಕೂಡ ಪ್ರಣಾಮಗಳನ್ನು ಅರ್ಪಿಸಿ ನನ್ನ ಆತ್ಮೀಯ ಕಲಾವೃಂದಕ್ಕೆ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂಥ ಎಲ್ಲ ಅತಿಥಿ ಮಾನ್ಯರಿಗೆ, ಪಾರ್ವತಿಯ ಪ್ರತಿಸ್ವರೂಪಿಗಳಾದ ವಾತ್ಸಲ್ಯ ಮೂರ್ತಿಗಳಾದ ಮಹಾಮಾತೆಯರೇ, ಸಮಸ್ತ ಶರಣು ಬಂಧುಗಳೇ, ಮಹಾದಾನಿಗಳೇ, ದಾಸೋಹಿಗಳೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಪರಮ ಪವಿತ್ರವಾಗಿರುವ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. ನೋಡ್ರಿ, ನೀವೆಲ್ಲ ಎಷ್ಟು ಸಂಸ್ಕಾರವಂತರದಿರಿ. ನಾನು ಗವಾಯಿಗಳು ಒಂದೊಂದು ಊರಾಗ ಒಂದೊಂದು ತಿಂಗಳು ಹೇಳಿವಿ, 45 ದಿವಸ ಹೇಳಿವಿ. ಹೋಗಿ ಇಳಿದಿಂದೂ ನಮಸ್ಕಾರ ಅಂದಿಲ್ಲ, ಬರುವಾಗೂ ನಮಸ್ಕಾರ ಅಂದಿಲ್ಲ. ನೀವು ಶರಣು ಶರಣಾರ್ಥಿ ಅಂತ ಹೇಳಿದ ಕೂಡಲಿನ ಇಲ್ಲೆಲ್ಲ ಮಕ್ಕಳೆಲ್ಲರ ಸೇರಿಕೊಂಡು ಹೃದಯಾರೇ ಶರಣು ಶರಣಾರ್ಥಿ ಅಂತ ಹೇಳ್ತಾರಂದ್ರೆ ಬಸವಣ್ಣನವರ ಶಕ್ತಿ ಇರುವುದೇ ಹುಣಸಾಳದೊಳಗೆ ಅನ್ನೋದನ್ನು ನೀವೆಲ್ಲರೂ ತೋರಿಸಿಕೊಟ್ಟಿದ್ದೀರಿ. ಇದು ನವರಾತ್ರಿ ಮಹೋತ್ಸವದ ಸಂದರ್ಭದಲ್ಲಿ ನಮಗೆ ಗುರುಗಳು ಕಲಿಸಿರುವಂಥ ಸಂಸ್ಕಾರ ಅನ್ನೋದನ್ನು ನಾವು ಯಾರೂ ಕೂಡ ಮರೆಯೋ ಹಾಗಿಲ್ಲ. ಇವತ್ತು ಪ್ರಾರಂಭದ ದಿನ ಅಲ್ಲ, ಒಳ್ಳೆಯ ಕೆಲಸಗಳಿಗೆ ತುಂಬ ವಿಘ್ನಗಳು ಬರ್ತಿರ್ತವೆ, ಹಲವಾರು ವಿಘ್ನಗಳು ಬರ್ತಿರ್ತವೆ. ಮತ್ತು ಮೊದಲನೇ ದಿನ ಅನ್ಕೊಂತಾನೆ ನಮಗೂ ರೂಢಿ ಮಾಡಿಬಿಟ್ಟಿರ್ತಾರೆ, ಮೊದಲನೇ ದಿನ ಹೆಚ್ಚು ಕಡಿಮೆ ಆಗತ್ತೆ ಅಂತ. ಅಂದ್ರೆ ಇದೇನು ಜೀವನದ ಮೊದಲ ದಿನ ಏನೋ ನಮಗೆ ಗೊತ್ತಿಲ್ಲ. ಯಾವ ಊರಾಗ ಹೋದ್ರೂ ಇದನ್ನು ಹೇಳಿಬಿಡ್ತಾರೆ. ಮೊದಲಿಗೆ ಜಗಳ ಮಾಡ್ತಿದ್ವಿ ನಾವು, ಯಾಕೆ ಬೇಕು ಬಿಡಪ್ಪ ಅಂತ ತಿಳ್ಕೊಂಡು ತಲೆಯನ್ನು ಕೂದಲನ್ನು ಹೋದವು, ಬೇಡಪ್ಪ ಅಂತ ತಿಳ್ಕೊಂಡು ಸುಮ್ಮ ಆಗಿಬಿಟ್ವಿ ನಾವು. ನೋಡಿ, ಮೊದಲನೇ ದಿನ ಹಿಂಗೆ ಆಗ್ತದೆ ಅಂತ ಇರ್ತದ, ಆದ್ರೆ ನಾವು ತಯಾರು ಮಾಡ್ಕೊಳ್ಳೇಬೇಕಿದೆ, ಅನಿವಾರ್ಯದ ವ್ಯವಸ್ಥೆ ಇರೋದ 9 ದಿನ ನಮ್ಮ. ಮತ್ತು ನಾವು ಬಂದಿದ್ದು ಯಾಕಪ್ಪ ಅಂದ್ರೆ ದುಡಿಯಾಕೆ ಬಂದೀವಿ ನಾವು. ನಾನು ನಮ್ಮ ಗವಾಯಿಗಳು ತಬಲಾಜಿಯವ್ರು ನಾವು ಸೇವಾ ಮಾಡೋಕ್ಕೆ, ದುಡಿಯಾಕ, ಕಾಯಕ ಮಾಡೋಕ್ಕೆ, ಹಾನಗಲ್ ಕುಮಾರಜ್ಜವ್ರ ವಿಚಾರಧಾರೆಯನ್ನು ತಿಳಿಸೋದಕ್ಕಾಗಿ ನಾವು ಬಂದೀವಿ. ನಮ್ಮನ್ನು ಚಂದ ದುಡಿಸ್ಕೋಬೇಕು, ನೀವೆಲ್ಲ ಸದುಪಯೋಗ ಮಾಡ್ಕೋಬೇಕು. ಮತ್ತು ದುಡಿಸ್ಕೋಬೇಕಂದ್ರೆ ಮತ್ತು ಮುಂಜಾನೆ ತೊಗರಿ ಹೊಲಕ್ಕೆ ಎಣ್ಣೆ ಹೊಡ್ಯಾಕೆ ಕರ್ಕೊಂಡು ಹೋದಿರಿ. ಮತ್ತು ರಾತ್ರಿ ಹೇಳಿದ್ದೆ ಎಲ್ಲ ಮುತ್ಯ ಬಾ ಇಲ್ಲಿ ಮುಂಜಾನೆ ಅಂತೇಳಿ. ನಾವು ಹಂಗೆ ದುಡಿ ಮಂದಿ ಅಲ್ರಿ, ಚಂದ ಉಂಡು ಸಿದ್ದಾರೂಢ ಮಠದ ಮಕ್ಕಳು ಮಂದಿ ನಾವು. ಚಲೋ ರೂಮ್ ಕೊಟ್ಟಾರ, ಚಲೋ ಚಂದ ಅದಾವೆಲ್ಲ. ನೀವು ತುಂಬ ಒಳ್ಳೆಯ ಜನ. ನಾನು ನೀವೆಲ್ಲ ಎಷ್ಟು ಪುಣ್ಯಾತ್ಮರು ಅಂದರೆ, ಎಂಥ ಪುಣ್ಯ ಪ್ರಸಂಗದಲ್ಲಿ ನಾನು ನೀವೆಲ್ಲರೂ ಸಮ್ಮಿಲಿತರಾಗಿವೆ ಅಂದರೆ, ಇದು ಎಲ್ಲರಿಗೂ ಸಿಗುವಂಥ ಯೋಗ ಅಲ್ಲ. ಇದು ಎಲ್ಲರಿಗೂ ಸಿಗುವಂಥ ಯೋಗ ಅಲ್ಲ. ಹುಣಸಾಳದೊಳಗೆ ಎಷ್ಟೋ ಜನ ಅದಾರ, ಮಳೆ ಬಂತು, ಕರೆಂಟ್ ಹೋಯಿತು ಅಂತ ತಿಳ್ಕೊಂಡು ನೆಪ ಮಾಡಿಕೊಂಡು ಬಿಟ್ಟವ್ರು ಎಷ್ಟೋ ಮಂದಿ ಅದಾರ. ಕರೆಂಟ್ ಹೋಗಲಿ, ಮಳೆ ಬರಲಿ, ಗಾಳಿ ಬೀಸಲಿ, ಚಳಿ ಬರಲಿ, ಪ್ರಾಣ ಹೋಗುವ ಪ್ರಸಂಗ ಬಂದರೂ ಹಾನಗಲ್ ಕುಮಾರಜ್ಜವ್ರ ಪುರಾಣ ಕೇಳಬೇಕು, ನನ್ನ ಜನ್ಮ ಸಾರ್ಥಕ ಮಾಡ್ಕೋಬೇಕಂತ ಬಂದಿರಲ್ಲ, ನಿಮಗೆ ಹಾನಗಲ್ ಅಜ್ಜವ್ರ ಆಶೀರ್ವಾದ ಆಗೋದು. ಇದೆಲ್ಲ ಭಗವಂತನ ಪರೀಕ್ಷೆ. ಇದು ಆ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಬೇಕು ಹೊರತು ನಪಾಸ್ ಆಗಬಾರ್ದು. ನೋಡಿ, ಹಾನಗಲ್ ಕುಮಾರಜ್ಜವ್ರ ಕತೆ ಕೇಳೋದಂದ್ರೆ ಇದು ಪವಾಡಗಳಿಂದ ತುಂಬಿರುವಂಥ ಕತೆ ಅಲ್ಲ. ಇದು ಸಹಜವಾಗಿರುವಂಥ ವಿಚಾರಧಾರೆಯನ್ನು ಒಳಗೊಂಡಿರುವಂತಹ ಒಂದು ಕತೆ. ನಾನು ಅತ್ಯಂತ ಸರಳವಾಗಿ ನಿಮಗೆ ತಿಳಿಯೋ ಹಾಗೆ ಹೇಳ್ಕೊಂಡು ಹೋಗಿಬಿಡ್ತೇನೆ. ಯಾರು ಲಕ್ಷ ಕೊಟ್ಟು ಕೇಳ್ತೀರಿ ಅವ್ರಿಗೆ ಅಷ್ಟೇ ಗೊತ್ತಾಗತ್ತಿದು. ಯಾಕಂದ್ರೆ ಮತ್ತೆ ಮುಂದೊಂದು ಪವಾಡ ಕೇಳ್ಬೇಕು ಅನ್ನೋದ್ರಾಗ ಇದ್ರ ಪವಾಡ ಇರೋದಿಲ್ಲ. ಭಾಳ ಲಕ್ಷ ಕೊಟ್ಟು ಕೇಳಬೇಕು, ಭಾಳಷ್ಟು ಭಕ್ತಿಯಿಂದ ಕೇಳಬೇಕು, ಮೈ ಮರೆತು ಕೇಳಬೇಕು. ಕರ್ನಾಟಕ ರಾಜ್ಯದೊಳಗೆ ಸಾವಿರ ಪುರಾಣಗಳದಾವ. ಸಾವಿರ ಜನ ಮಹಾತ್ಮರು ಮಹಾನುಭಾವಿಗಳಾಗಿ ಹೋಗಿದ್ದಾರೆ. ಆದರೆ ಒಂದೇ ಒಂದು ಪುರಾಣ ಐತಿ, ಪವಾಡ ಇಲ್ಲದೇ ಇರುವಂಥ ಒಂದೇ ಒಂದು ಪುರಾಣ ಯಾವುದಂದ್ರೆ ಅದು ಹಾನಗಲ್ ಕುಮಾರ ಸ್ವಾಮೀಜಿಯವ್ರ ಪುರಾಣ. ಇದ್ರಾಗ ಪವಾಡ ಬರಂಗಿಲ್ಲ.
ಮನುಷ್ಯನ ಬದುಕಿನ ಸತ್ಯವಾಗಿರುವಂಥ ಘಟನೆಗಳು. ಒಬ್ಬ ಮನುಷ್ಯ ಉದ್ಧಾರವಾಗಬೇಕಾದ್ರೆ, ಒಬ್ಬ ಮನುಷ್ಯ ಯೋಗಿ ಆಗಬೇಕಾದ್ರೆ, ಒಬ್ಬ ಮನುಷ್ಯ ತ್ಯಾಗಿ ಆಗಬೇಕಾದ್ರೆ, ಒಬ್ಬ ಮನುಷ್ಯ ತನ್ನನ್ನು ತಾನು ಸಮಾಜಮುಖಿಯಾಗಿ ಸಮರ್ಪಣೆ ಮಾಡ್ಕೋಬೇಕನ್ನುವಂಥ ಭಾವಕ್ಕೊಳಗಾದವರು ಹಾನಗಲ್ಲದವ್ರ ಚರಿತ್ರೆ ಕೇಳಲೇಬೇಕು. ಒಬ್ಬ ತಾಯಿ ಆಗಿರುವಂಥವಳು ಎಂಥ ಮಗುವಿಗೆ ಜನ್ಮ ಕೊಡಬೇಕು ಅನ್ನೋದನ್ನು ವಿಚಾರ ಮಾಡುವಂಥವ್ರು ಹಾನಗಲ್ಲದವ್ರ ಚರಿತ್ರೆ ಕೇಳಲೇಬೇಕು. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಜೋಯಿಸರ ಹರಳಹಳ್ಳಿ ಅಂತ ಒಂದು ಊರು. ಊರ ಹೆಸರೇನ್ರಿವರ? ಜೋಯಿಸರ ಹರಳಹಳ್ಳಿ ಅಂತ. ನಾಳೆ ನೀವು ಬರುವಾಗ ಸಣ್ಣ ಹುಡುಗರು ನೋಟ್ಬುಕ್ ತಗೊಂಡು ಬರ್ರಿ. ಏನು ತರಬೇಕು? ಪೆನ್ ನೀವು ಕೊಡ್ತೀರನ್ರಿ? ಅಪ್ಪ ಅವ್ರ ಹಿಂದಿರಿ ವೀರಬಸವ ದೇವ್ರು ಕೊಡ್ತಾರೆ, ಅವ್ರ ಹತ್ರ ಪೆನ್ ಭಾಳ ಅದಾವು, ಅವ್ರು ಕೊಡ್ತಾರೆ. ನೋಟ್ಬುಕ್ ತಗೊಂಡು ಬರ್ರಿ, ಬರ್ಕೋಬೇಕು, ಚಂದಾಗಿ ಬರೆದ್ಕೋಬೇಕು, ನೆನಪಿಟ್ಕೋಬೇಕು ನಾಳೆ ಬರುವಾಗ. ನೋಡಿ, ಜೋಯಿಸರ ಹರಳಹಳ್ಳಿಯಲ್ಲಿ ಒಂದು ಮಠ. ಈಗ ಹೆಂಗೆ ನಿಮ್ಮ ಊರಾಗ ಮಠ ಐತಲ್ಲ, ಹಂಗೊಂದು ಮಠ. ಆ ಮಠದ ಹೆಸರು ಸಾಲಿ ಮಠ ಅಂತ. ಆ ಮಠದಲ್ಲಿ 4-6 ಜನ ಮಕ್ಕಳಿಗೆ ಆ ಮಠದ ಯಜಮಾನರಾಗಿರುವಂಥ ಕೊಟ್ಟೂರು ಬಸವಯ್ಯನವರು ಅಕ್ಷರವನ್ನು ಕಲಿಸುವ ಕಾರಣದಿಂದಾಗಿ, ಪಾಠವನ್ನು ಹೇಳುವ ಕಾರಣದಿಂದಾಗಿ ಆ ಮಠದ ಹೆಸರು ಸಾಲಿ ಮಠ. ಒಂದು 4-6 ಮಕ್ಕಳನ್ನು ಕರ್ಕೊಂಡು ಓದಿಸುವುದರಿಂದ ಓದಿಸುವ ಮಠ. ಬಂದಂಥ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಊರಾಗ ಭಿಕ್ಷಾ ಬೇಡ್ಕೊಂಡು ಬಂದು ಆ ಭಿಕ್ಷಾ ಬೇಡ್ಕೊಂಡು ಬಂದಿರುವುದನ್ನು ನೀಡುವುದರಿಂದ ಭಿಕ್ಷಾವರ್ತಿ ಮಠ. ಹಿಂಗ ಮಠಗಳು, ಕಲಿಸುವ ಮಠ, ಓದಿಸುವ ಮಠ, ಹಿಂಗೆಲ್ಲ ಮಠಗಳದಾವ. ಅಂಥ ಜೋಯಿಸರ ಹರಳಹಳ್ಳಿಯ ಸಾಲಿ ಮಠದ ಹಿರಿಯರು ಕೊಟ್ಟೂರು ಬಸವಯ್ಯನವರು ಅಂತ. ಅವರು ಶಿಕ್ಷಕರಾಗಿ ಆ ಊರಿನಲ್ಲಿ ಸೇವೆಯನ್ನು ಮಾಡ್ತಾ ಇದ್ರು. ಅವರಿಗೊಬ್ಬರು ಮಗ, ಅವರ ಹೆಸರು ಬಸವಯ್ಯ ಸ್ವಾಮಿಗಳು ಬಸವಯ್ಯನವರು ಅಂತ. ಅಲ್ಲೇ ಪಕ್ಕದಲ್ಲಿರುವಂಥ ಒಂದು ಊರು ಲಿಂಗದಹಳ್ಳಿ ಅಂತ. ಆ ಲಿಂಗದಹಳ್ಳಿ ಹಿರೇಮಠದ ಒಬ್ಬ ತಾಯಿ, ಆ ತಾಯಿ ಹೆಸರು ನೀಲಾಂಬೆ. ಆ ನೀಲಾಂಬೆಯೊಂದಿಗೆ ಅವರ ಮದುವೆ ಆಯಿತು. ನೀಲಾಂಬೆಯೊಂದಿಗೆ ಮದುವೆ ಆಯಿತು. ಮದುವೆ ಆದಮೇಲೆ ಆ ಹೆಣ್ಮಗಳು ಬಂದಳ್ರಿ. ಅವರ ಎಲ್ಲಿಗೆ, ಯಾವ ಊರಿಗೆ ಬಂದರ್ರಿ? ಮರಿಬೇಕು, ಆರೋಗ್ಯ ಚಂದ ಇರ್ತೈತಿ. ನೀವು ಮರೆತ್ರನ ವರ್ಷ ನಾವು ಪುರಾಣ ಹೇಳಕ್ಕೆ ಬರೋಕ್ಕಿಲ್ಲ, ಅನುಕೂಲ ಆಗತ್ತೆ. ಮತ್ತು ನೀವು ನೆನಪಿಟ್ಕೊಂಡ್ರೆ ನಾವು ಹೆಂಗೆ ಬರೋದು? ಹೋದ ವರ್ಷ ಹೇಳಿದ್ದು ಹೇಳಕತ್ತಿಯಲ್ಲ ಮುತ್ತೆ ಅಂತೀರಿ ನೀವು. ನೀವು ಎಲ್ಲಿವರೆಗೂ ಮರಿತೀರಿ ಅಲ್ಲಿವರೆಗೂ ಪುರಾಣ ಹೇಳೋರು ಮುಂದಿನ ಪುರಾಣ ಓದಂಗಿಲ್ಲ, ಅಭ್ಯಾಸ ಮಾಡಂಗಿಲ್ಲ. ಅದನ್ನು ಹೇಳ್ಕೊತ ಹೋಗ್ತೀವಿ ನಾವು, ಮರಿಬಾರ್ದು. ಮದುವೆ ಆಗಿಂದ ಯಾವ ಊರಿಗೆ ಬಂದರಿ ನೀಲಮ್ನವರು? ಜೋಯಿಸರ ಹರಳಹಳ್ಳಿ. ಜೋಯಿಸರ ಹರಳಹಳ್ಳಿಗೆ ಬಂದರು ನೋಡ್ರಿ, ಜೋಯಿಸರ ಹರಳಹಳ್ಳಿಗೆ. ಮತ್ತು ಗಂಡನ ಮನೆಗೆ ಹೋಗುವಂಥ ಹೆಣ್ಮಗಳಿಗೆ ಏನು ಹೇಳಿದ್ರು ಅವರು? ಮನ್ಯಾಗ ತಂದೆ ತಾಯಿ ಏನು ಹೇಳಿದರು? ಮಗಳೇ, ನೀನು ಗಂಡನ ಮನೆಗೆ ಹೋಗ್ತಾ ಇದೀಯಾ, ನೀನು ಕೀರ್ತಿಯನ್ನು ತರಬೇಕು ತವ್ರ ಮನೆಗೆ ಅಂದ್ರು. ಹೆಸರು ತರಬೇಕು ಅಂದ್ರು. ಯಾರೋ ಬಂದು ಆನಂದ ದೇವರಿಗೆ ನಮಸ್ಕಾರ ಮಾಡಿದ್ರಂತ. ಯಪ್ಪ, ಇಷ್ಟು ಸಣ್ಣ ವಯಸ್ಸಿನಾಗ ಎಷ್ಟು ಓಡಾಡಿ ಧರ್ಮ ಸೇವಾ ಮಾಡಕತ್ತಿ ಮುತ್ಯ, ಭಾಳ ಸಂತೋಷ ಆಯ್ತು ಅಂಥೇಳಿ ಅವರು ಸಂತೋಷವನ್ನು ವ್ಯಕ್ತಪಡಿಸಿದರು. ಮಗಳಿಗೆ ಹೇಳಿದರು, ಗಂಡನ ಮನೆಗೆ ಹೋಗಾಕತ್ತೀಯವ, ಅಪ್ಪ ಅವ್ರು ಅದಾರ ಇಲ್ಲೇ ಊರಾಗ ಶಿವಯೋಗ ಮಂದಿರದಾಗಿರೋ, ಅವ್ರು ಹಾವೇರಿ ಆಗ್ಯಾರ, ಅವ್ರು ಇಲ್ಲೇ ಅದಾರ, ಹೋಗ್ರಿ, ಅಪ್ಪ ಅವ್ರ ಆಶೀರ್ವಾದ ತಗೊಂಡು ಹೋಗಿ ನಮಸ್ಕಾರ ಮಾಡಿದ್ಕೊಂಡು ಸ್ವಾಮೀಜಿ ಅವ್ರು ಅಂದ್ರಂತ ಆನಂದ್ ದೇವರು, ತಂಗಿ ನಮ್ಮ ಊರಿಗೆ ಒಳ್ಳೆಯ ಹೆಸರು ತರ್ಬೇಕು ನೀನು. ಸರಿ ರೀ. ಹೋದ ಒಂದು 8 ದಿನದಾಗ ವಾಪಸ್ ಬಂದಾಗ ಬಿಟ್ಲು ಹೆಣ್ಮಗಳು. ಅಪ್ಪ ಅವ್ರು ಹೊರಗೆ ಹೋದವ್ರು ಬಂದ್ರಂತ. ಏನವ ಇಲ್ಲಿ ಬಂದು ಕುಂತಿದಿ? ಅಪ್ಪ ಅವ್ರು ಹೋಗೋ ಮುಂದಾಗ ಹೆಸರು ತೊಗೊಂಡು ಬಂದಿದ್ರಲ್ಲ, ನಮ್ಮ ಮತ್ತೆ ಗೊತ್ತಿಲ್ಲಾರ್ದಂಗೆ 25 ಸೇರು ಹೆಸರು ತಂದೀನ್ರಿ ಅಂದ. ಅಂದ್ರೆ ಇಂಥ ಹೆಸರು ತರೋದಲ್ಲ, ಕೀರ್ತಿ. ಯಾಕಂದರೆ ಹೆಣ್ಮಕ್ಕಳಿಗೆ ಮುಖ್ಯವಾಗಿ ಬೇಕಾಗಿರೋದು ಯಾವುದಂದ್ರೆ ಗೌರವ, ಮಾನ, ಮರ್ಯಾದೆ. ತವರೂರಿಗೆ ಹೆಸರನ್ನು ತರೋದಂತಂದರೆ ಏನೋ ಸಾಧನೆಯನ್ನು ಮಾಡಬೇಕಂತಲ್ಲ. ಗಂಡನ ಮನೆಯೊಳಗ ಬರುವಂಥ ಪ್ರತಿಯೊಂದು ಕಷ್ಟಗಳನ್ನು ಕೂಡ ಪ್ರೇಮದಿಂದ ಸ್ವೀಕಾರ ಮಾಡಿ, ಆ ಗಂಡನ ಮನೆಯೊಳಗಿರುವಂಥ ಅತ್ತೆ ಮಾವಂದಿರನ್ನೇ ತನ್ನ ತಂದೆ ತಾಯಿಗಳನ್ನುವಂಥ ಭಾವನೆಗೊಳಗಾಗಿ ನಾವು ಕಂಡಿವಪ್ಪ ಅಂದ್ರೆ ನಿಜವಾಗಲೂ ತವ್ರ ಮನೆಗೆ ಹೆಸರು ತಂದಂಗ. ನಾವು ಹೆಸರು ತಂದಂಗನ. ಅಲ್ಲಿ 1000 ಕಷ್ಟಗಳು ಬರಲಿ, ಆ ಕಷ್ಟಗಳನ್ನ ಪ್ರೇಮದಿಂದ ಹೆಣ್ಮಕ್ಳಾದವರು ಸ್ವೀಕಾರ ಮಾಡಲೇಬೇಕು, ಸಹಿಸ್ಕೊಂಡು ಬದುಕಲೇಬೇಕು.
ನೀವು ಕಡ್ಡಿ ಹೋಗಿ ಗುಡ್ಡ ಮಾಡಿದ್ರೆ ತವ್ರ ಮನೆಯಾಗಿದ್ದವ್ರಿಗೆ ಎಷ್ಟು ಕಷ್ಟ ಆಗತ್ತೆ. ಎಷ್ಟು ಕಷ್ಟಪಟ್ಟು ತಂದೆ ನಿಮ್ಮನ್ನು ಮದುವೆ ಮಾಡಿರ್ತಾನ, ತಾಯಿ ಏನೆಲ್ಲ ಕನಸಿಟ್ಕೊಂಡಿರ್ತಾಳ. ಮತ್ತು ಜೀವನ ಅಂದ ಬಳಿಕ ಒಮ್ಮೆ ಕಷ್ಟ ಬರ್ತದೆ, ಒಮ್ಮೆ ಸುಖ ಬರ್ತದೆ, ಒಮ್ಮೆ ಸಂತೋಷ ಇರ್ತದೆ, ಒಮ್ಮೆ ದುಃಖ ಇರ್ತದೆ, ಒಮ್ಮೆ ನಲಿವು ಇರ್ತದೆ, ಒಮ್ಮೆ ನೋವು ಇರ್ತದೆ. ಅವು ಎಲ್ಲವನ್ನು ಕೂಡ ಸಮಾನವಾಗಿ ಸ್ವೀಕಾರ ಮಾಡಿಕೊಂಡು ನಾವು ಬದುಕಬೇಕಾಗಿತ್ತಂದ್ರೆ ಹಾನಗಲ್ ಅಜ್ಜವ್ರ ಪುರಾಣ ಕೇಳಬೇಕು, ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಪುರಾಣ ಕೇಳಬೇಕು, ಕಲಬುರಗಿ ಶರಣಪ್ಪನವ್ರ ಪುರಾಣ ಕೇಳ್ಬೇಕು. ನಾವು ಅಂದಾಗ ಸಮಾನವಾಗಿ ಬದುಕೋದಕ್ಕೆ ಬರ್ತದೆ. ಇಲ್ಲದೆ ಹೋದರೆ ನಾವು ಕಷ್ಟವನ್ನು ಬಂದ ಕೂಡಲೇ ನಾವು ಬಹಳ ದುಃಖಕ್ಕೊಳಗಾಗ್ತೀವಿ. ಅಕ್ಕಪಕ್ಕದ ಮನೆಯವ್ರಿಗೆ ಹೇಳ್ಕೊಂತ ಹೋಗ್ತೀವಿ. ನಾವು ಹೇಳಂಗಿಲ್ರಿ, ಸ್ವಲ್ಪ ಬಂದ್ಕೊಳ್ಳಿ ಪಕ್ಕದ ಮನೆಯವ್ರಿಗೆ ಹೇಳಕ್ಕೆ ಹೋಗ್ತಾರೆ. ಹಂಗೆ ಮಾಡಬಾರ್ದು. ಅದನ್ನು ನುಂಗಬೇಕು, ನಾವು ಬದುಕಬೇಕು. ಜೋಯಿಸರ ಹರಳಹಳ್ಳಿಗೆ ತಾಯಿ ನೀಲಮ್ನವ್ರು ಬಂದಿದ್ದಾರೆ. ಸಾಲಿ ಮಠದಲ್ಲಿ ತಮ್ಮ ಬದುಕನ್ನು ನಡೆಸುವಾಗ ಮಾವನನ್ನ ತಂದೆಯ ಸ್ವರೂಪದಲ್ಲಿ ಕಂಡರು. ಆ ಮಠದ ವ್ಯವಸ್ಥೆಯನ್ನ ಎಷ್ಟು ಬದಲಾವಣೆ ಮಾಡಿದ್ರಂದ್ರೆ, ಬಡತನದಲ್ಲಿರುವಂಥ ಒಂದು ಮಠ, ಸರಿಯಾಗಿ ಉಣ್ಣೋದಕ್ಕೆ ಏನೂ ಇಲ್ಲದೆ ಇರುವಂಥ ಮಠ, ಅಂಥ ಮಠದಲ್ಲಿ ಎಷ್ಟು ಸಂತೃಪ್ತವಾದ ಜೀವನವನ್ನು ನೀಲಾಂಬೆಯವರು ನಡೆಸಿದ್ರು ಅಂದರೆ, ನನ್ನ ಮನೆಯೊಳಗೆ ಇದು ಇಲ್ಲ ಅದು ಇಲ್ಲ, ಇರೋದಕ್ಕೆ ಅದು ಇಲ್ಲ ಇದು ಇಲ್ಲ ಅಂತ ತಿಳ್ಕೊಂಡು ಕೊರತೆಗಳ ಲೀಸ್ಟನ್ನು ಮಾಡಲಿಲ್ಲ. ಇಂಥದ್ದು ಇರಬೇಕಾಗಿತ್ತಲ್ಲ ಅಂತ ತಿಳ್ಕೊಂಡು ಬಯಸಲಿಲ್ಲ. ಏನು ದೇವರು ಇರುವುದಕ್ಕಾಗಿ ಅವಕಾಶವನ್ನು ಕೊಟ್ಟಿದ್ದ ಅದರೊಳಗನ ತೃಪ್ತವಾಗಿ ನಗನಗುತ್ತಾ ಬದುಕಿದ್ರು. ಒಂದು ಹೊತ್ತು ಉಪವಾಸ ಇದ್ರೂ ಕೂಡ ನಾನು ಉಪವಾಸ ಇದ್ದೇನೆ ಅನ್ನೋದನ್ನು ಯಾರ ಎದುರಿಗೂ ಕೂಡ ನೀಲಮ್ನವ್ರು ಹೇಳ್ಕೊಳ್ಳಿಲ್ಲ. ನಮಗಿದು ಆದರ್ಶ ಆಗ್ಬೇಕ್ರವ. ನಮಗೆ ಯಾಕೆ ದುಃಖ ಆಗಕತ್ತೈತಿ ಹೇಳ್ರಿ ನೋಡೋಣ. ನಮ್ಮ ಮನೆಯಾಗ ಇದ್ದದ್ದು ಇಲ್ಲದ್ದು ಎಲ್ಲ ಮತ್ತೊಬ್ರಿಗೆ ಹೇಳ್ಕೊಂತ ಹೋಗ್ತೀವಿ ಇಲ್ರಿ? ಹೇಳ್ಕೊಂತ ಹೋಗೋದಿಲ್ಲ? ಭಾಳ ಜನ ಎಲ್ಲ ಹೇಳ್ಕೊಂತ ಹೋಗ್ತಾರೆ. ಹಂಗಾಗಬಾರ್ದು. ಏನಿದ್ರು ಅದನ್ನು ನುಂಗಬೇಕು, ನಗನಗುತ್ತಾ ಬದುಕಬೇಕು. ಇಲ್ಲದೆ ಹೋದ್ರೆ ನಮಗೆ ಕಷ್ಟ ಇನ್ನು ಎದುರಾಕ ಹೊರತು ಕಡಿಮೆ ಅಂತೂ ಆಗೋದಿಲ್ಲ. ತಾಯಿ ನೀಲಂಬೆ 1 ವರ್ಷ 2 ವರ್ಷ ಆಯ್ತು. ಆ ತಾಯಿಗೆ ಶಿವನ ಅನುಗ್ರಹದಿಂದ ಒಂದು ಮಗು ಆಯಿತು. ಆ ಮಗುವಿನ ಹೆಸರು ಶಿವಬಸಯ್ಯ ಅಂತ ಒಂದು ಹೆಸರಿಟ್ರು. ಆ ಮಗು ಬೆಳೆದು 2-2.5 ವರ್ಷ ಆಗಿತ್ತು. ನೀಲಾಂಬೆಯವರ ಕನಸಿನೊಳಗೆ ಪರಮಾತ್ಮ ಶಿವ ಜೋಗಿ ಜಂಗಮ ಜಟಾಜೂಟಧಾರಿಯಾಗಿರುವಂಥ ಪರಮಾತ್ಮ ಜೋಳಿಗೆಯನ್ನು ತೆಗೆದುಕೊಂಡು ಕೈಯೊಳಗೊಂದು ಸುಗಂಧ ಪರಿಮಳಯುತವಾಗಿರುವಂಥ ಪುಷ್ಪವನ್ನು ತೆಗೆದುಕೊಂಡು ಬಂದ, ಹೂವು ತಗೊಂಡು ಬಂದಾನ್ರಿ ಕನಸ್ನ್ಯಾಗ್ರಿ. ಅವರು ನೀಲಾಂಬೆಯವರ ಸ್ವಪ್ನದಲ್ಲಿ ಬಂದು ಪರಿಮಳಯುತವಾಗಿರುವಂಥ ಹೂವನ್ನ, ಸುಗಂಧಯುತವಾಗಿರುವಂಥ ಹೂವನ್ನ ನೀಲಾಂಬೆಯವರಿಗೆ ಕೊಟ್ರಂತೆ. ಕೊಟ್ಟಿದ್ದಕ್ಕೆ ಸ್ವೀಕಾರ ಮಾಡಿರುವ ನೀಲಾಂಬೆ ಅಂತಾರೆ, ಯಪ್ಪ ಈ ಪುಷ್ಪವನ್ನು ನೀವು ಕೊಟ್ಟಿದ್ದೀರಲ್ಲ, ಇದಕ್ಕೆ ಪ್ರತಿಫಲವಾಗಿ ನಾ ಏನು ಕೊಡಬೇಕು ಅಂತ ಕೇಳಿದ್ರ ಅವ್ರು. ನನಗೆ ನಿಮಗೆ ತೆಗೆದುಕೊಂಡು ರೂಢ ಐತಿ, ಇಸ್ಕೊಂಡು ರೂಢ ಐತಿ, ಕಸ್ಕೊಂಡು ರೂಢ ಐತಿ. ಆದ್ರೆ ಕೊಟ್ಟು ರೂಢಿ ಇರೋದು ತುಂಬ ಕಡಿಮೆ. ನಮಗೆ ದೇವ್ರ ಹತ್ರ ಹೋದ್ವಿ ಅಂದ್ರೆ ಹತ್ತಿ ಕಟ್ಟಿಗೆ ಅಂತ 2 ಉದಿನ ಕಡ್ಡಿ ತೊಗೊಂಡು ಹೋಗ್ತೀವಿ. 15-20 ರೂಪಾಯಿದು ಒಂದು ತೆಂಗಿನಕಾಯಿ ತೊಗೊಂಡು ಹೋಗ್ತೀವಿ. 2 ರೂಪಾಯಿ kg ಉಪ್ಪು ತೊಗೊಂಡು ಹೋಗ್ತಾರೆ ಕೆಲವು ಮಂದಿ. ಹೊಸ್ತಲಿ ಮೇಲೆ ಇಟ್ಟು ಬರ್ತಾರೆ. ಬೇಡಿಕೊಳ್ಳೋದೇನ್ರಿ ದೇವ್ರ ಹತ್ರ? ದೇವ್ರ ಹತ್ರ ಏನು ಬೇಡ್ಕೊಂಡಿರಿ? ಉದಿನ ಕಡ್ಡಿ ಹಚ್ಚಿ, ಪರಮಾತ್ಮ ನನ್ನ ಮಗ ರ್ಯಾಂಕ್ನ್ಯಾಗ ಪಾಸ್ ಆಗ್ಬೇಕಪ್ಪ, ನಮ್ಮ ತಮ್ಮನ ಮಗ ಫೇಲ್ ಆಗ್ಬೇಕು, ನಮ್ಮ ಹೊಲದಾಗ ತೊಗರಿದು ಬೆಳೆ ಬಂದಾಗ ಚಲೋ ರೇಟ್ ಬರಬೇಕು, ನಮ್ಮ ತಮ್ಮಂದು ಹೊಲದ ಬೆಳೆ ಬರೋದ್ರೊಳಗನ ರೇಟ್ ಬೀಳ್ಬೇಕು. ಮತ್ತು ದೇವ್ರ ಹತ್ರ ಹೋಗ್ಬೇಕಾದ್ರೆ ನಾವು ಎಷ್ಟು ಭಕ್ತಿಯಿಂದ ಹೋಗಿರ್ತೀವಿ. ದೊಡ್ಡ ತಟ್ಟೆಯೊಳಗೆ ಬಾಳೆಹಣ್ಣು ತೊಗೊಂಡು ಹೋದ್ರಿ, ಸೇಬು ಹಣ್ಣು ತೊಗೊಂಡು ಹೋದ್ರಿ, ದ್ರಾಕ್ಷಿ ಹಣ್ಣು ತೊಗೊಂಡು ಹೋದ್ರಿ, ಗೋಡಂಬಿ ತೊಗೊಂಡು ಹೋದ್ರಿ, ಕೇರ್ ಬೀಜ ತೊಗೊಂಡು ಹೋದ್ರಿ. ದೇವ್ರಂದ ಏನು ನನ್ನ ಭಕ್ತರು ದ್ರಾಕ್ಷಿ ತೊಗೊಂಡು ಬಂದಾರ, ಕೇರ್ ಬೀಜ ತೊಗೊಂಡು ಬಂದಾರ, ಗೋಡಂಬಿ ತೊಗೊಂಡು ಬಂದಾರ, ಬಾ ಅರ್ಪಣೆ ಮಾಡಿದ್ರು. ಹಿಂಗೆ ಅರ್ಪಣೆ ಮಾಡಿದ್ಕೊಂಡೆ ಕೆಳಗೆ ಲೀಸ್ಟ್ ತೆಗೆದ್ರು. ನನಗಿದು ಬೇಕು, ನನಗದು ಬೇಕು, ನನಗೆ ಬರೀ ಗಂಡ ಆಗ್ಬೇಕು, ನಮ್ಮ ತಮ್ಮಗೆ ಹೆಣ್ಣು ಆಗ್ಬೇಕು, ಪಕ್ಕದ ಸೈಟ್ ನಮಗೆ ಸಿಗ್ಬೇಕು, ಮಗ್ಗಲು ಹೊಲ ನಮಗೆ ಸಿಗ್ಬೇಕು, ನಾವು ಅಟ್ಟ ಶ್ರೀಮಂತರ ಆಗ್ಬೇಕು. ದೇವ್ರಂದ ನಿನ್ನ ಬಾಳೆಹಣ್ಣು ಬೇಡ, ನಿನ್ನ ದ್ರಾಕ್ಷಿ ಹಣ್ಣು ಬೇಡ, ನಿನ್ನ ಗೋಡಂಬಿ ಬೇಡ, ನೀ ನನ್ನ ಹತ್ರ ಬರೋದು ಹೌದಲ್ರಿ? ದೇವರ ಹತ್ತಿರ ಹೋಗಿ ನಾವು ಬೇಡುತ್ತೇವೆ.
ದೇವರೇ ಬಂದು ನೀಲಾಂಬಿಕ ತಾಯಿಯವರ ಹತ್ರ ಹೂವನ್ನ ಕೊಟ್ಟು ಬೇಡುತ್ತಲಿದ್ದಾನೆ. ಯಪ್ಪ, ಈ ಪರಿಮಳಯುತವಾಗಿರುವಂಥ ಪುಷ್ಪವನ್ನು ಕೊಟ್ಟಿದ್ದೀಯಲ್ಲ, ಪ್ರತಿಫಲವಾಗಿ ನಾನು ಏನು ಕೊಡಬೇಕು ಅಂತ ಪರಮಾತ್ಮ ಬೇಡ್ಕೊಂಡಂತ ನೀಲಂನವ್ರ ಹತ್ರ ಏನಂತ ಬೇಡಿಕೊಂಡ? ಅಮ್ಮ, ಈ ಸಮಾಜದ ಸುಧಾರಣೆಯನ್ನ ಮಾಡುವಂತ ಒಬ್ಬ ಬಾಲ ಬ್ರಹ್ಮಚಾರಿಯನ್ನ, ಒಬ್ಬ ಒಟುವನ್ನ ನೀ ನಮಗ್ ಕೊಡ್ಬೇಕು ಅಂತ ಕೇಳಿದ್ರು. ಅವಾಗ ನೀಲಾಂಬೆಯವರಂತಾರೆ, ನಿಮ್ಮ ಆಶೀರ್ವಾದದಿಂದ ನನಗೆ ಇನ್ನೊಂದು ಮಗುವಾದರೆ ಆ ಮಗುವನ್ನ ನಿಮ್ಮ ಜೋಳಿಗೆಗೆ ದಾನವಾಗಿ ನಾನು ಕೊಡುವೆ ಸ್ವಾಮಿ ಅಂತ ಅವ್ರ ಮಾತು ಕೊಟ್ರು. ನೋಡ್ರಿ, ಕನಸಿನ್ಯಾಗ ಪರಮಾತ್ಮ ಬಂದು ಕೇಳಿದ್ನಂತ. ಆ ತಾಯಿ ಗರ್ಭಿಣಿ ಆಗ್ತಾರೆ. ಭಕ್ತಿಯನ್ನ ಸಲ್ಲಿಸಾಕತ್ತಾರ. ನೀವೇನ್ ಮಾಡ್ತಿರುವ? ಮನೆಯಾಗ ಕೂತು ರೊಟ್ಟಿ ತಟ್ಟಿದ್ರ ಹೊಟ್ಟೆ ತುಂಬತದ. ಕಾರ್ಯಕ್ರಮದಾಗ ಕೂತ ಚಪ್ಪಾಳೆ ತಟ್ಟಿದ್ರ ಕಾರ್ಯಕ್ರಮ ಮೆರಗು ಬರ್ತದ. ಮಹಾಶಕ್ತಿಯಾಗಿ ಶಿವಯೋಗ ಮಂದಿರದ ಸಂಸ್ಥೆಯ ಟ್ರಸ್ಟಿಗಳಾಗಿ, ಹಾಗೆ ನಾಡಿನಲ್ಲಿ ಸಮಾಜ ಕಲ್ಯಾಣದ ಯಾತ್ರೆ ಹಾಗೂ ನಾಡಿನಲ್ಲಿ ಬಸವ ಪುರಾಣಗಳ ಯಾತ್ರೆಯನ್ನ ಮಾಡ್ತಾ ಬಸವಣ್ಣನ ಬೀಜವನ್ನ ಬಿತ್ತಿದ ಹಾನಗಲ್ಲ ಕುಮಾರ ಶಿವಯೋಗಿಯ ನಾಮವನ್ನ ಬೆಳಗ್ತಾ ಇರುವಂತಹ ಪರಮ ಪೂಜ್ಯ ಶ್ರೀ ಜಗದ್ಗುರು ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳವರೆಗೆ ಅನಂತ ಅನಂತ ಧನ್ಯವಾದ. ಅಪ್ಪ ಬಸವಣ್ಣನನ್ನು ಎನ್ನ ಮನದಲ್ಲಿ ನೆನೆದು ಇವತ್ತಿನ ಈ ಬಸವನಾಡ ನವರಾತ್ರೋತ್ಸವದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಜಗದ್ಗುರುಗಳ ಪಾದಾರ ಒಂದಗಳಲ್ಲಿ ಪಡಮಟ್ಟು, ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಆನಂದ ದೇವರ ಪಾದಾರ ಒಂದಗಳಲ್ಲಿ ಪಡಮಟ್ಟು, ಈಗಾಗಲೇ ಹಿಂದಿದ್ದಂಥ ಎಲ್ಲ ದೇವರುಗಳ ಪಾದಾರ ಒಂದಗಳಲ್ಲಿ ಪಡಮಟ್ಟು, ಈ ಊರಿನ ಹಿರಿಯರಾದ ದೇಶಮುಖರವರೇ, ಪಾಟೀಲ್ರೇ, ಗುರುಗಳೇ, ಆಲೂರವರೇ ಹಾಗೂ ಏನೋ ಒಂದು ಸಮಾಜ ಸೇವೆಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ನಿವೃತ್ತ ಸೇನಾಧಿಕಾರಿಗಳೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಗುರು ಹಿರಿಯರೇ, ತಾಯಂದಿರೇ, ಇವತ್ತು ಆನಂದ ದೇವರು ಬಸವನ ಬಾಗೇವಾಡಿಯಿಂದ ಆ ಕುಮಾರೇಶ್ವರ ಒಂದು ಜ್ಯೋತಿಯನ್ನು ತೆಗೆದುಕೊಂಡು ಹುಣಸಾಳ ಗ್ರಾಮದವರೆಗೂ ಒಂದು ಭವ್ಯವಾದಂಥ ಮೆರವಣಿಗೆಯನ್ನು ಮಾಡಿಕೊಂಡು ಈ ಗ್ರಾಮಕ್ಕೆ ಆಗಮಿಸಿ ಇವತ್ತು ಕುಮಾರಸ್ವಾಮಿಯವರ ಒಂದು ಜ್ಯೋತಿ ಯಾತ್ರೆಯನ್ನು ಇವತ್ತಿನ ದಿವಸ ಹುಣಸಾಳ ಗ್ರಾಮದಲ್ಲಿ ತಂದಿಳಿಸಿದ್ದು ಭಾಳ ಸಂತೋಷದಾಯಕವಾದಂಥ ವಿಷಯ. ಪುಟ್ಟ ಗ್ರಾಮದಲ್ಲಿ ನಾನಿವತ್ತು ದಸರಾ ದರ್ಬಾರಲ್ಲಾರದೆ ನಾನು ಬಸವ ನವರಾತ್ರೋತ್ಸವ ಮಾಡಬೇಕನ್ನಂಥ ಒಂದು ವಿಚಾರನ ಇಟ್ಕೊಂಡು ಮಾಡಿದಾಗ ಊರಿನ ಎಲ್ಲ ಭಕ್ತ ಸಮೂಹ ಅವ್ರ ಜೊತೆಯಲ್ಲಿ ಕೈಗೂಡಿಸಿ ಇದೊಂದು ಕಾರ್ಯಕ್ರಮಕ್ಕೆ ಇನ್ನು ಹೆಮ್ಮೆ ತಂದಂಥ ಊರು ಯಾವುದಿದ್ರೆ ಅದು ಹುಣಸಾಳ ಗ್ರಾಮ ಅಂತ ನಾನು ಇವತ್ತಿನ ದಿವಸ ಹೇಳ್ಬೇಕಾಕೈತಿ. ಭಕ್ತ ಸಮೂಹ ಹೆಂಗಿರ್ತೈತಿ ಅದ್ರ ಮೇಲೆ ನಡೆದು ಬರ್ತೈತಿ. ಬಸವನ ಬಾಗೇವಾಡಿ ತಾಲೂಕಿನ ಎಲ್ಲ ಭಕ್ತರ ಒಂದು ವ್ಯಸನಗಳನ್ನು ಮುಕ್ತಗೊಳಿಸಬೇಕು. ಜನರಲ್ಲಿದ್ದಂಥ ಯಾವ ಕೆಟ್ಟ ಚಟಗಳಿಂದ ದೂರ ಇರಬೇಕು, ವ್ಯಸನ ಮುಕ್ತರಾಗಬೇಕು. ಪ್ರತಿಯೊಬ್ಬ ಭಕ್ತರ ಒಂದು ಚಿಂತನೆಗಾಗಿ 1-2 ತಿಂಗಳವರೆಗೆ ಪ್ರತಿ ಗ್ರಾಮಕ್ಕೆ ಹೋಗಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿ ಪ್ರತಿಯೊಬ್ಬರ ಪ್ರೀತಿಗೆ ಪಾತ್ರ ಆದವ್ರು ಯಾರಾದರೂ ಇದ್ರೆ ಆನಂದ ದೇವರ ಇವತ್ತಿನ ದಿವಸ ನಾನು ಹೇಳಲೇಬೇಕು. ಯಾಕೆಂದ್ರೆ ಯಾರೂ ಮಠ ಬಿಟ್ಟು ಹೋಗಂಗಿಲ್ಲ. ನಾನೊಂದು ಬಡತನ ಮಠದಲ್ಲಿದ್ದೀನಿ, ನಾನು ಮುಂದಿನ ಊರಿಗೆ ಹೋಗ್ಬೇಕಾದ್ರೆ ನಾನು ತೊಂದರೆ ಆಕೈತೇನಂತ ಒಂದು ವಿಚಾರವನ್ನು ಬದಿಗೊತ್ತಿ ಇವತ್ತು ಆ ಕಾರ್ಯಕ್ರಮವನ್ನು ಮಾಡಿ ಬಸವನ ಬಾಗೇವಾಡಿ ತಾಲೂಕಿನ ಎಲ್ಲ ಭಕ್ತ ಸಮೂಹಕ್ಕೆ ತಮ್ಮದೇ ಆದಂಥ ಒಂದು ಆಶೀರ್ವಾದವನ್ನು ಕೊಟ್ಟು ಈ 9 ದಿನಗಳವರೆಗೆ ನಡೆಯುವ ಕಾರ್ಯಕ್ರಮಕ್ಕೆ ತಾವು ಯಾವ ಹೆಜ್ಜೆಯನ್ನು ಹಾಕಿ ಬಂದಿದ್ದಾರ ಆ ಹೆಜ್ಜೆ ಮುಂದೆ ಮುಂದೆ ಹೋಗ್ತದನಂತ ಮಾತನ್ನು ಹೇಳಿ ನನ್ನನ್ನು ಇಲ್ಲಿವರೆಗೆ ಕರೆಸಿ 2 ಮಾತನ್ನು ಆಡಲು ಅನುಕೂಲತೆ ಮಾಡಿಕೊಟ್ಟಂಥ ಆನಂದ ದೇವರ ಪಾದಾರ ಒಂದಗಳಲ್ಲಿ ಪಡಮಟ್ಟು ಈ ಊರಿನ ಎಲ್ಲ ಗುರು ಹಿರಿಯರು ತಾಯಂದಿರಲ್ಲಿ ವಂದಿಸಿ ಪರಮ ಪೂಜ್ಯರ ಜಗದ್ಗುರುಗಳ ಪಾದಾರ ಒಂದಗಳಲ್ಲಿ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಜೈ. ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದ ಹಾಲ್ಕೆರೆಯ
ಅನ್ನದಾನೇಶ್ವರ ಸಂಸ್ಥಾನ ಮಠದ ನಿರಂಜನ ಗುರು ಪರಂಪರೆಗೆ ಹಣೆಮಣೆದು ಪೂಜ್ಯ ಗುರುವರ್ಯರನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ ಹುಣಶಾಳ ಗ್ರಾಮದಲ್ಲಿ ಬಸವನಾಡ ನವರಾತ್ರೋತ್ಸವ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಸುತ್ತಮುತ್ತಲ ಗ್ರಾಮಗಳಲ್ಲಿ ಬಹುದೊಡ್ಡದಾಗಿರತಕ್ಕಂತಹ ಧಾರ್ಮಿಕ ಜಾಗೃತಿಯನ್ನ ಮಾಡ್ತಾ ಇರತಕ್ಕಂತಹ ಶಿವಯೋಗ ಮಂದಿರದ ಶಿಶುವಾಗಿ ಬಂದು ಇವತ್ತು ಹುಣಶ್ಯಾಳ ಗ್ರಾಮವನ್ನ ಕೇಂದ್ರವಾಗಿರಿಸಿಕೊಂಡು ಕಾರ್ಯಕ್ರಮದ ಆಯೋಜನೆ ಮಾಡ್ತಾ ಇರತಕ್ಕಂತಹ ಪೂಜ್ಯರಾದ ಆನಂದ್ ದೇವರಲ್ಲಿ ಪ್ರಣಾಮಗಳು. ಕಾರ್ಯಕ್ರಮವನ್ನು ಸುಂದರವಾಗಿ ನಿರ್ವಹಿಸ್ತಾ ಇರತಕ್ಕಂತಹ ಶ್ರೇಷ್ಠ ಪ್ರವಚನಕಾರರು, ಅನುಭಾವಿಗಳು ಆಗಿರ್ತಕ್ಕಂತಹ ಪೂಜ್ಯರಾದ ವೀರಬಸು ದೇವರಲ್ಲಿ ಪ್ರಣಾಮಗಳು. ಕಾರ್ಯಕ್ರಮದಲ್ಲಿ ವಿಶೇಷವಾಗಿರ್ತಕ್ಕಂತಹ ತಮ್ಮ ಉಪಸ್ಥಿತಿಯನ್ನು ವಹಿಸಿಕೊಂಡಿರ್ತಕ್ಕಂತಹ ವಿರೂಪಾಕ್ಷಿ ದೇವರಲ್ಲಿ ಪ್ರಣಾಮಗಳು. ತಮಗೆಲ್ಲ ಈ ನವರಾತ್ರೋತ್ಸವ, ಬಸವನಾಡ ನವರಾತ್ರೋತ್ಸವದಲ್ಲಿ ಕುಮಾರ ಮಹಾಶಿವಯೋಗಿಗಳವರ ಜೀವನ ದರ್ಶನ ಮಾಡಿಸಲಿರ್ತಕ್ಕಂತಹ ಅನುಭಾವಿಗಳು, ನಾಡಿನ ಖ್ಯಾತ ಪ್ರವಚನಕಾರರಾಗಿರ್ತಕ್ಕಂತಹ ಅನ್ನದಾನ ಶಾಸ್ತ್ರಿಗಳವರಿಗೆ, ಸಂಗೀತ ವಿದ್ವಾಂಸರಾಗಿರ್ತಕ್ಕಂತಹ ನಾಡಿನ ಶ್ರೇಷ್ಠ ಗಾಯಕರು ಆಗಿರ್ತಕ್ಕಂತಹ ಸಂಗಮೇಶ್ ಗವಾಯಿಗಳು ಪಾಟೀಲ್ರವರೇ, ತಬಲಾ ಚತುರನಾಗಿರ್ತಕ್ಕಂತಹ ತೋಟೇಂದ್ರವರೇ, ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗೌರವಾನ್ವಿತ ಹಿರಿಯರೇ, ಅತಿಥಿಗಳೇ, ವೇದಿಕೆ ಮುಂಭಾಗದಲ್ಲಿರುವ ಅಭಿಮಾನಿಗಳೇ, ತಮ್ಮೆಲ್ಲರಿಗೂ ನಮ್ಮ ಶರಣಾರ್ಥಿಗಳು. ಇವತ್ತು ಕುಮಾರ ಮಹಾಶಿವಯೋಗಿಗಳವರ ಜೀವನ ದರ್ಶನ ಪ್ರವಚನವನ್ನ ಆಲಿಸ್ತಕ್ಕಂತಹ ಒಂದು ಸೌಭಾಗ್ಯ. ಯಾರಿವರು ಕುಮಾರ ಶಿವಯೋಗಿಗಳವರು ಅನ್ನೋದು ಒಂದು ಪ್ರಶ್ನೆ ಮಾಡ್ಕೊಳ್ಬೇಕು. ಕುಮಾರ ಶಿವಯೋಗಿಗಳವರ ಚರಿತ್ರೆ ಹೇಳ್ತಾ ಇದ್ದಾರ. ಹಲವು ಮಹಾತ್ಮರ ಚರಿತ್ರೆಗಳನ್ನ ಕೇಳಿದ್ದೇವೆ. ಹಂಗ ಕುಮಾರ ಶಿವಯೋಗಿಗಳವರ ಚರಿತ್ರೆಯನ್ನ ಈ ವರ್ಷ ಹಚ್ಚಿದ್ದಾರ. ಅದನ್ನು ಕೇಳಿಕೊಂಡು ಹೋಗಿಬಿಡುವುದು ಅಂತಂದು ಅನ್ಕೊಳ್ಬಾರ್ದು ಯಾರು. ಯಾರು ಇವರು ಕುಮಾರಸ್ವಾಮಿಗಳವರು ಅನ್ನೋದು ಒಂದು ಪ್ರಶ್ನೆ ಮಾಡ್ಕೊಳ್ರಿ ಎಲ್ರು ಮನಸ್ಸಿನೊಳಗೆ. ಆ ಪ್ರಶ್ನೆಗೆ 12 ದಿನಗಳ ಪರ್ಯಂತರ ಉತ್ತರವನ್ನ ಕಂಡುಕೊಳ್ಬೇಕು. ನೀವೆಲ್ಲ ಮನಸ್ಸಿನೊಳಗೆ ಪ್ರಶ್ನೆ ಮಾಡ್ಕೊಳ್ಬೇಕು. ಎದುರಿನವರು ಪ್ರಶ್ನೆ ಮಾಡೋದಲ್ಲ, ಮನಸ್ಸಿನೊಳಗೆ ಪ್ರಶ್ನೆ ಮಾಡ್ಕೊಳ್ಬೇಕು. ಯಾರು ಇವರು ಕುಮಾರ ಶಿವಯೋಗಿಗಳವರು? ಈ ಪ್ರಶ್ನೆ ಮಾಡ್ಕೊಂಡ್ರಿ ಅಂತಂದ್ರ ನಿಮಗೆ ಬಹುದೊಡ್ಡದಾಗಿರ್ತಕ್ಕಂತಹ ನಾಡಿನ ಚರಿತ್ರೆ ನಿಮಗೆ ಗೊತ್ತಾಗತ್ತ. ಕನ್ನಡ ನಾಡು ಅಭಿವೃದ್ಧಿಗೊಂಡಿರ್ತಕ್ಕಂಥ ಚರಿತ್ರೆ ನಿಮಗೆ ಗೊತ್ತಾಗತ್ತ. ಕನ್ನಡ ನಾಡು ಹೇಗೆ ಸುಶಿಕ್ಷಿತವಾಯಿತು ಅಂತಕ್ಕಂತಹ ಚರಿತ್ರೆ ನಿಮಗೆ ಗೊತ್ತಾಗತ್ತ. ಕನ್ನಡ ನಾಡಿನಲ್ಲಿ ಶರಣ ಸಂಸ್ಕೃತಿ ಮತ್ತೆ ಉಳಿದು ಮತ್ತೆ ಬೆಳಿಲಿಕ್ಕೆ ಇವರು ಕೊಡುಗೆ ಏನು ಅಂತಕ್ಕಂತಹದ್ದು ನಿಮ್ಗೆ ಗೊತ್ತಾಗತ್ತ. ಕನ್ನಡ ನಾಡಿನಲ್ಲಿ ಶುದ್ಧವಾದಂತಹ ಭಸ್ಮ, ಶುದ್ಧವಾದಂತಹ ಲಿಂಗು ಹೇಗೆ ನಮಗೆ ಸಿಗ್ತಾ ಇವೆ ಅನ್ನೋದು ನಿಮಗೆ ಗೊತ್ತಾಗತ್ತ. ಕನ್ನಡ ನಾಡಿನೊಳಗೆ ಇಷ್ಟೊಂದು ಜನ ಗಾಯಕರದಾರಲ್ಲ, ಇವ್ರಿಗೆ ಕಾರಣ ಯಾರು? ಇವರಿಷ್ಟು ಜನ ಗಾಯಕರು ತಯಾರಾಗಲಿಕ್ಕೆ ಪ್ರೇರಣಾ ಯಾರು ಅನ್ನೋದು ನಿಮಗೆ ಗೊತ್ತಾಗತ್ತ. ಕುರುಡ್ರು, ಕುಂಟ್ರು, ಎಲ್ಲೋ ಒಂದು ಕಡೆ ಭಿಕ್ಷೆ ಬೇಡಿ ಜೀವನ ನಡೆಸಬೇಕಾಗಿರ್ತಕ್ಕಂಥವ್ರು ಇವತ್ತು ಗೌರವಯುತವಾಗಿರ್ತಕ್ಕಂತಹ ಜೀವನ ನಡೆಸ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಆಶೀರ್ವಾದ ಮಾಡಿದವ್ರು ಯಾರು ಅಂತ ನಿಮಗೆ ಗೊತ್ತಾಗತ್ತ. ಯಾವ ಮಠಮಾನ್ಯಗಳು ಮೂಲ ಗುಂಪಾಗಿ ಹಾಳ
ಹಾಳಾಗಿ ಹೋಗಬೇಕಾಗಿತ್ತು ಅವೆಲ್ಲವೂ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ತಮ್ಮನ್ನು ತಾವು ಹೇಗೆ ತೊಡಗಿಸಿಕೊಂಡ್ವು, ಇದಕ್ಕೆ ಪ್ರೇರಣಾ ಮಾಡಿದವ್ರು ಯಾರು, ಈ ಸಂಹಿತೆಯನ್ನು ನಿರೂಪಣೆ ಮಾಡಿದವ್ರು ಯಾರು ಅನ್ನೋದು ನಿಮಗೆ ಗೊತ್ತಾಗತ್ತೆ. ಕನ್ನಡ ನಾಡಿನೊಳಗೆ ಇಷ್ಟೊಂದು ಜನ ಶ್ರೀಗಳವರು, ಇಷ್ಟೊಂದು ಜನ ಸಾಹಿತಿಗಳು, ಚಿಂತಕರು, ಹೀಗೆ ಹಲವಕ್ಕೆ ಕಾರಣೀಕರ್ತರು ಹಾನಗಲ್ ಕುಮಾರ ಮಹಾಶಿವಯೋಗಿಗಳವರು ಆಗ್ತಾರೆ, ಅವರು ಇದ್ದಾರೆ ಅಂತಕ್ಕಂತಹ ಚರಿತ್ರೆಯನ್ನು ನೀವು 10-12 ದಿನಗಳೊಳಗೆ ಕಂಡುಕೊಳ್ಬೇಕು. ಇವತ್ತು ನಾಡಿನೊಳಗೆ ಹಲವಾರು ಶಿಕ್ಷಣ ಸಂಸ್ಥೆಗಳು ಬೃಹದಾಕಾರವಾಗಿ ತಲೆ ಎತ್ತಿವೆ ಅಂತಂದ್ರೆ, ಶಿಕ್ಷಣ ಅಂತಕ್ಕಂತಹದ್ದು ಅದೊಂದು ದಾಸೋಹ, ಶಿಕ್ಷಣ ದಾಸೋಹ, ಅಕ್ಷರ ದಾಸೋಹಕ್ಕೆ ಬುನಾದಿ ಹಾಕಿರ್ತಕ್ಕಂಥವ್ರು, ಅಕ್ಷರ ದಾಸೋಹಕ್ಕೆ ಪ್ರೇರಣಾ ನೀಡಿರ್ತಕ್ಕಂಥವ್ರು, ಅಕ್ಷರ ದಾಸೋಹ ಅದು ಉಚಿತವಾಗಿ ನಡಿಬೇಕು, ಅದರ ಜೊತೆಗೆ ಪ್ರಸಾದನೂ ಉಚಿತವಾಗಿ ಸಿಗಬೇಕು ಅಂತಂದು ಪ್ರೇರಣಾ ಮಾಡಿರ್ತಕ್ಕಂಥವ್ರು ಹಾನಗಲ್ ಕುಮಾರ ಮಹಾಶಿವಯೋಗಿಗಳವರು. ಇವತ್ತು ನಿಮ್ಮದ ಇಲ್ಲೇ ಇರ್ತಕ್ಕಂಥ BLD ಸಂಸ್ಥೆ ಆಗಲಿ, ಬೆಳಗಾವಿ KLE ಸಂಸ್ಥೆ ಆಗಲಿ, ಬಾಗಲಕೋಟೆಯ BVV ಸಂಘ ಆಗಲಿ, ಬಳ್ಳಾರಿಯ VV ಸಂಘ ಆಗಲಿ, ನರೇಗಲ್ನ ಅನ್ನದಾನೇಶ್ವರ ವಿದ್ಯಾಪ್ರಸಾರಕ ಸಮಿತಿ ಆಗಲಿ, ಹೀಗೆ ಹಲವು ಸಂಘ ಸಂಸ್ಥೆಗಳಿಗೆ ಕಾಣಿಕೆಯನ್ನು ನೀಡಿ ಅಲ್ಲಿರ್ತಕ್ಕಂಥ ಹಿರಿಯರಿಗೆ ಪ್ರೇರೇಪಿಸಿ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಆಗುವ ರೀತಿಯೊಳಗೆ ಹಾನಗಲ್ ಕುಮಾರ ಮಹಾಶಿವಯೋಗಿಗಳವರು ಆಶೀರ್ವಾದ ಮಾಡ್ತಾರೆ ಅಂತಕ್ಕಂತಹದ್ದು ಚರಿತ್ರೆ. ಜೊತೆಗೆ ನಾಡಿನೊಳಗೆ ಈ ಹಲವಾರು ಮಠಗಳು ಶ್ರೀಗಳವರು ಅಂತಂದ್ರೆ ಜಪ ಮಾಡೋದು, ತಪ ಮಾಡೋದು, ಕಷ್ಟ ಐತಿ ಅಂತ ಬಂದಾಗ ಏನೋ ಒಂದು ಆಶೀರ್ವಾದ ಮಾಡಿ ಅವ್ರಿಗೆ ಸ್ಪಂದಿಸೋದು ಇಷ್ಟು ಮಾತ್ರ ಇತ್ತು. ಅದಷ್ಟ ಅಲ್ಲ ಶ್ರೀಗಳ ಕೆಲಸ. ನೀವು ಹೊರಗೆ ಬಂದು ಸಾಮಾಜಿಕವಾಗಿ ಜನರ ಜೀವನ ಸುಧಾರಿಸುವ ರೀತಿ ಒಳಗೆ ನೀವು ಶ್ರಮಿಸಬೇಕು, ಆ ನಿಟ್ಟಿನೊಳಗೆ ಕಾರ್ಯಪ್ರವೃತ್ತರಾಗಬೇಕು ಅಂತಂದು ಕಾಯಕ ಮಾಡಿ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದು ಶ್ರೀಗಳವರಿಗೆಲ್ಲ ಒಂದು ಕಟ್ಟುನಿಟ್ಟಾಗಿರ್ತಕ್ಕಂತಹ ಸಂಹಿತೆಯನ್ನು ಮಾಡಿ ಅವ್ರಿಗೊಂದು ಡ್ರೆಸ್ ಕೋಡ್ ಕೊಟ್ಟು, ಹಿಂಗೆ ಪೇಟ ಸುತ್ತಬೇಕು, ಹಿಂಗೆ ಕಪನಿ ಹಾಕಬೇಕು, ಬೆತ್ತ ಹಿಡಿಬೇಕು, ಆವ್ಗೆ ಹಾಕಬೇಕು, ರುದ್ರಾಕ್ಷಿ ಹಾಕಬೇಕು, ಹೀಗೆಲ್ಲ ಒಂದು ಶಿಸ್ತನ್ನು ಕೊಟ್ಟಿರ್ತಕ್ಕಂಥವ್ರು, ಒಂದು ಸಂಹಿತೆಯನ್ನು ಕೊಟ್ಟಿರ್ತಕ್ಕಂಥವ್ರು ಹಾನಗಲ್ ಕುಮಾರ ಮಹಾಶಿವಯೋಗಿಗಳವರು ಅನ್ನೋದನ್ನು ನಾವು ಈ ದಿನಗಳೊಳಗೆ ನೀವುಗಳೆಲ್ಲ ಕಂಡುಕೊಳ್ಬೇಕಾಗತ್ತ. ಕುಮಾರ ಶಿವಯೋಗಿಗಳವರ ಚರಿತ್ರೆಯನ್ನು ನೋಡೋದು ಅಂತಂದ್ರೆ 19ನೇ ಶತಮಾನದೊಳಗೆ ಏನು ಸಾಮಾಜಿಕ ಬದಲಾವಣೆಗಳಾದವು, ಸಾಂಸ್ಕೃತಿಕ ಬದಲಾವಣೆಗಳಾದವು, ಸಾಹಿತ್ಯಿಕ ಬದಲಾವಣೆಗಳಾದವು, ಶೈಕ್ಷಣಿಕ ಬದಲಾವಣೆಗಳಾದವು, ಇವೆಲ್ಲವುಗಳೊಳಗೆ ರಾಜಕೀಯ ಒಂದು ಬಿಟ್ಟು ಇನ್ನುಳಿದ ಎಲ್ಲ ಬದಲಾವಣೆಗಳೊಳಗೆ ಹಾನಗಲ್ ಕುಮಾರ ಮಹಾಶಿವಯೋಗಿಗಳವರ ಪ್ರೇರಣೆ ಬಹು ದೊಡ್ಡದಾಗಿತ್ತು ಅಂತಕ್ಕಂಥದ್ದು ಚರಿತ್ರೆ ನಮಗೆಲ್ಲರಿಗೂ ತೋರ್ಪಡಿಸುತ್ತೆ. ಆ ಮಹಾತ್ಮನ ಚರಿತ್ರೆ ಕೇಳೋದಂತಂದ್ರೆ ಒಂದು ಸೌಭಾಗ್ಯ ಅದ. ಹೇಗಿದ್ರು ಅಂತಂದ್ರೆ ಗುರುಗಳು ನಿಮಗೆ ಹೇಳ್ತೇವೆ, ಅವರು ಮನಸ್ಸು ಮಾಡಿದ್ರೆ ಬಹುದೊಡ್ಡದಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನೇ ಕಟ್ಕೊಳ್ಬಹುದಾಗಿತ್ತು. ಅವರನ್ನು ನೋಡಿ ಸ್ವತಃ ಬ್ರಿಟಿಷರು ಬೆರಗಾಗಿ 80 ಎಕರೆ ಗುಡ್ಡ ಬಿಟ್ಕೊಡ್ತಾರೆ ಅವ್ರಿಗೆ ಶಿವಯೋಗ ಮಂದಿರಕ್ಕೆ. ನೀವು ಇಟ್ಕೊಂಡು ಬಿಡ್ರಿ, ನಾವು ನಿಮಗೆ ಅರ್ಪಣೆ ಮಾಡ್ತೇವೆ ಅಂತಂದು ಮನಸ್ಸು ಮಾಡಿದ್ರೆ ಏನೆಲ್ಲ ವೈಯಕ್ತಿಕವಾಗಿ ತಮ್ಮ ಸ್ವಂತ ಮಠವನ್ನು ಏನೆಲ್ಲ ಕಟ್ಕೊಳ್ಬಹುದಾಗಿತ್ತು. ಅವ್ರ ಜೀವನ ಹೇಗಿತ್ತು ಅಂತಂದ್ರೆ, ಬಟ್ಟೆಗೆ ನಾವು ಹಾಕ್ಕೊಳ್ತೇವಲ್ಲ, ಒಂದು ದಿನ ಚಲೋ ಬಟ್ಟೆ ಹಾಕ್ಕೊಳ್ಳಿಲ್ಲ ಅಂದ್ರೆ ಮಸಿ ಹತ್ತಿ ಬಟ್ಟೆ, ತೊಳಿಲಾರ್ದ ಬಟ್ಟೆ ಹಾಕ್ಕೊಂತಾರ ಅಂತಲ್ಲ. ಅವರು ಒಂದು ಜೊತೆ ಬಟ್ಟೆ ತಗೊಂಡ್ರಿ ಅಂತಂದ್ರೆ ಹಿಂಗೆ ಮುಟ್ಟಿದ್ರೆ ಹರಿಬೇಕವು, ಹಿಂಗೆ ಜಗ್ಗಿದ್ರೆ ಹರಿದು ಹೋಗ್ಬೇಕವು, ಅಲ್ಲಿ ತನಕನೂ ಉಪಯೋಗ ಮಾಡ್ತಿದ್ರು ನೋಡ್ರಿ. ಯಾಕೆ ಬಟ್ಟಿಲ್ಲ ಅಂತಂದು, ದುಡ್ಡಿಲ್ಲ ಅಂತಂದಲ್ಲ. ಇದು ಸಮಾಜದ್ದನ್ನ ನನ್ನ ವೈಯಕ್ತಿಕವಾಗಿ ಉಪಯೋಗ ಮಾಡ್ಕೊಳ್ಬಾರ್ದು ಅಂತಂದು ಅದು ಜೀರ್ಣ ಆಗಿ ಹಿಂಗೆ ತೊಳ್ಯಾಕೊಂಡ್ರೆ ಹಿಂಗೆ ಹರಿದು ಹೋಗ್ಬೇಕು, ಅಲ್ಲಿ ತನಕನೂ ಅಜ್ಜವ್ರ ಬಟ್ಟೆಗಳನ್ನು ಉಪಯೋಗ ಮಾಡ್ತಿದ್ರು. ಒಂದು ಘಟನಾ ನಡೆಯುತ್ತೆ. ಒಂದು ಬಾರಿ ಅವರು ಹಿಂಗೆ ಹೊರ ಪ್ರವಾಸದಿಂದ ಬಂದ ಮೇಲೆ ಶಿವಯೋಗ ಮಂದಿರದೊಳಗೆ ಶಿಷ್ಯರು ಬಟ್ಟೆಗಳನ್ನು ಅಜ್ಜವ್ರ ಬಟ್ಟೆ ತೊಳಿಬೇಕಾದಾಗ ಹರಿತಿರ್ತಾವ, ಭಾಳ ಹರಿತಾ ಇದ್ದಾಗ ಜೀರ್ಣ ಆಗಿರ್ತಾವ ಭಾಳ. ಅಜ್ಜವ್ರಿಗೆ ಗುರುಗಳಿಗೆ ಒಂದು ಹೊಸ ಬಟ್ಟೆ ತರಬೇಕು ಅಂತಂದು ಅಜ್ಜವ್ರದೋಗಿ ಒಂದು ಬಟ್ಟೆ ಕಪನಿ ಪೇಟ ಹೊಲಿಸಿ ಕಾವಿ ಹಾಕಿ ಒಣಾಕಿರ್ತಾರ. ಅಜ್ಜವರು ಬೇರೆ ಪ್ರದೇಶದಿಂದ ಅಲ್ಲಿ ಬರ್ತಾರ, ಬಂದು ನೋಡ್ತಾರ, ಯಾರೋ ಹೊಸ ಶ್ರೀಗಳವ್ರು ಯಾರಾದರೂ ಬಂದಾರ ಶಿವಯೋಗ ಮಂದಿರಕ್ಕೆ ಅಂತ ಕೇಳ್ತಾರ. ಯಾರು ಇಲ್ರಿ ಬುದ್ಧಿ, ಮತ್ತು ಬಟ್ಟೆ ಯಾರು? ತಮ್ಮ ಬಟ್ಟೆ ಬಹಳ ಜೀರ್ಣ ಆಗಿದವ್ರಿ, ಅದು ಆ ಕಾರಣ ಈ ಬಟ್ಟೆಗಳನ್ನು ನಾವು
ತಂದು ಕಾವಿ ಹಾಕಿ ತಮಗೆ ಸಿದ್ಧತೆ ಮಾಡಿದ್ದೇವೆ ಅಂತ ಹೇಳ್ತಾರೆ. ಅಜ್ಜವ್ರಿಗೆ ಬಹಳ ಕೋಪ ಬಂದ್ಬಿಡತ್ತೆ. ಅಜ್ಜವ್ರಿಗೆ ಸಿಟ್ಟು ಬಂದ್ರೆ ಅವ್ರು ದೊಡ್ಡ ಬೈಗಳ ಅಂದ್ರೆ ಮಂಕ ಅಂತ ಬೈತಿದ್ರು ಅಜ್ಜಾರು. ಮಂಕ ಅಂದ್ರೆ ಭಾಳ ಸಿಟ್ಟು ಬಂದೈತೆ ಅಂತ ಅಜ್ಜಾರಿಗೆ. ಈ ಮಂಕ ಅಂದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಅದು ಮಂಗ್ಯ ಅಜ್ಜಾರಿಗೆ ಭಾಳ ಸಿಟ್ಟು ಬಂದ್ರೆ ಮಂಕ ಅಂತ ಬೈತಿದ್ರು. ಮಂಕ ಗೊತ್ತಾಗೋದಿಲ್ಲ. ಸಮಾಜದ ದುಡ್ಡನ್ನ ಹಿಂಗೆ ದುರುಪಯೋಗ ಮಾಡ್ಕೊಳ್ಳೋದ ನಮ್ಮ ವೈಯಕ್ತಿಕ ಅಂತಂದು ಅಜ್ಜವ್ರು ಬಟ್ಟಿ ಮುಟ್ಲಿಲ್ಲ, ಅವನ್ನ ಬಟ್ಟೆ ಹಾಕೊಳ್ಳಿಲ್ಲ. ದಿನನಿತ್ಯ ಏನು ಕಾಯಕ ಮಾಡ್ತಿದ್ರಲ್ಲ, ಕಾಯಕದ 1-2 ಗಂಟೆಗಳನ್ನ ಹೆಚ್ಚಿಸ್ಕೊಂಡ್ರು. ಹಿಂಗೆ ಬದುಕದವ್ರು ಅಜ್ಜವ್ರು. ಅವರು ಪ್ರಸಾದ ಅಂದ್ರೆ ಏನು ತಿಳ್ಕೊಂಡ್ರಿ? ಇಷ್ಟು ಅಂಗೈ ಅಗಲ ಚಪಾತಿ ಒಳಗೆ ಅರ್ಧ ಚಪಾತಿ ಅಂತ 2 ಸ್ಪೂನ್ ಅನ್ನ ಅಂತ ಅಜ್ಜರ್ ನಿತ್ಯ ಪ್ರಸಾದ ಇದು. ಪ್ರಸಾದ ಒಂದು ಸ್ವಲ್ಪ ಏನೋ ರುಚಿ ಅನಿಸ್ತಂತಂದ್ರೆ ಪಾದೋದಕ ಹಾಕ್ಕೊಂಡು ಅಂದ್ರೆ ನೀರು ಹಾಕ್ಕೊಂಡು ಸಪ್ಪಗ ಮಾಡಿ ಪ್ರಸಾದ ತೆಗೆದುಕೊಳ್ತಿದ್ರು ಅವರು. ಉಪ್ಪು ಉಣ್ಲಿಲ್ಲ, ಖಾರ ಉಣ್ಲಿಲ್ಲ, ಉಳ್ಳಾಗಡ್ಡಿ ಉಣ್ಲಿಲ್ಲ, ಬೆಳ್ಳುಳ್ಳಿ ಉಣ್ಲಿಲ್ಲ, ಬದ್ನಿಕಾಯಿ ಉಣ್ಲಿಲ್ಲ, ಜೋಳ ಉಣ್ಲಿಲ್ಲ, ಅಜ್ಜನ ಬೆಲ್ಲ ಉಣ್ಲಿಲ್ಲ. ಹಿಂಗೆ ದೊಡ್ಡ ಲಿಷ್ಟ ಬರ್ತೈತೆ ಅವ್ರ ಜೀವನದೊಳಗೆ. ರುಚಿಯಾದ ಪ್ರಸಾದ ಮಾಡಲಿಲ್ಲ, ವೈಯಕ್ತಿಕ ಸುಖವನ್ನು ಅಪೇಕ್ಷಿಸಲಿಲ್ಲ. ಕೊನೆಯವರೆಗೂ ನಾಡಿನ ತುಂಬ ಚಕ್ಕಡಿ ಒಳಗೆ ಪ್ರಯಾಣ, ಅಲ್ಲಲ್ಲೇ ಸಭೆಗಳನ್ನು ಮಾಡೋದು, ಶಿಕ್ಷಣ ಸಂಸ್ಥೆಗಳನ್ನು ತೆಗಿಲಿಕ್ಕೆ ಪ್ರೇರಣಾ ಮಾಡೋದು, ಯಾವುದಾದ್ರೂ ಮಹಾತ್ಮರಿದ್ರಂತಂದು ಅವ್ರನ್ನ ಬೆಳಕಿಗೆ ತರೋದು, ಉಚಿತ ಪ್ರಸಾದ ನಿಲಯಗಳು ಪ್ರಾರಂಭವಾಗ್ಲಿಕ್ಕೆ ಪ್ರೇರಣಾ ಮಾಡೋದು, ಯಾವುದಾದ್ರೂ ಮಠಗಳು ಹಾಳಾಗ್ತಿದ್ವು ಅಂತಂದ್ರೆ ಆ ಮಠಗಳಿಗೆ ಯೋಗ್ಯ ಗುರುಗಳನ್ನು ನೀಡೋದು, ಯಾವುದಾದ್ರೂ ಗ್ರಾಮದೊಳಗೆ ಜಗಳ ಹಾಕಿದ್ವು ಅಂತಂದ್ರೆ ಜಗಳ ಬಿಡಿಸೋದು. ಹಿಂಗೆ ಚಕ್ಕಡಿ ಒಳಗೆ ನಾಡಿನಾದ್ಯಂತ ದೂರದ ಸೊಲ್ಲಾಪುರದವರೆಗೂ ಗುರುಗಳು ದಯಮಾಡಿಸಿ ಅಲ್ಲೆಲ್ಲ ತಮ್ಮ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕಾರ್ಯಗಳನ್ನು ಪೂಜ್ಯ ಗುರುವರ್ಯರು ಕುಮಾರ ಮಹಾಶಿವಯೋಗಿಗಳವರು ಮಾಡಿರ್ತಕ್ಕಂಥದ್ದು ಇತಿಹಾಸ. ಆ ಪುಣ್ಯಾತ್ಮರು ಪೋಗು ಹೊಳಕಟ್ಟಿಯವರು ವಚನ ಸಾಹಿತ್ಯ ಸಂಗ್ರಹ ಮಾಡಬೇಕಾದಾಗ ಅವರ ಕೊಡುಗೆ ಸ್ಮರಣೀಯ ಅಂತಕ್ಕಂಥದ್ದನ್ನು ಸ್ವತಃ ಪೋಗು ಹೊಳಕಟ್ಟಿಯವರೇ ಸ್ಮರಣ ಮಾಡ್ತಾರೆ. ಪೋಗು ಹೊಳಕಟ್ಟಿಯವರಿಗೆ ಅವರ ಕಾರ್ಯಗಳಿಗೆಲ್ಲ ಬೆಂಬಲವಾಗಿ ನಿಂತಿರ್ತಕ್ಕಂಥವರು ಕುಮಾರ ಮಹಾಶಿವಯೋಗಿಗಳವರು. ವಚನ ಸಾಹಿತ್ಯ ಪ್ರಪ್ರಥಮವಾಗಿ ಕೈಗೆ ಸಿಕ್ಕಾಗ ಯಾವುದಾದ್ರೂ ಒಬ್ಬರು ಗುರುಗಳು ಅದನ್ನು ಗಟ್ಟಿಯಾದ ಧ್ವನಿಯಿಂದ ಸಮಾಜಕ್ಕೆ ತಿಳಿಸ್ಬೇಕಲ್ಲ, ಹಾಗೆ ತಿಳಿಸಿರ್ತಕ್ಕಂತಹ ಪ್ರಥಮ ಗುರುಗಳು, ಪ್ರಥಮ ಸ್ವಾಮಿಗಳು ಹಾನಗಲ್ ಕುಮಾರ ಮಹಾಸ್ವಾಮಿಗಳವರು ಅನ್ನೋದು ಸಹ ಸ್ಮರಣೆಯೊಳಗೆ ಇಟ್ಕೊಳ್ಬೇಕಾಗಿರ್ತಕ್ಕಂತಹ ಸಂಗತಿ. ಹೀಗೆ ಕುಮಾರ ಮಹಾಶಿವಯೋಗಿಗಳವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯನ್ನು ಕಟ್ಟುವುದರ ಮೂಲಕ ಸಮಾಜವನ್ನು, ಶ್ರೀಮದ್ ವೀರಶೈವ ಶಿವಯೋಗ ಮಂದಿರ ಸಂಸ್ಥೆಯನ್ನು ಸ್ಥಾಪನಾ ಮಾಡುವುದರ ಮೂಲಕ ಶ್ರೀಗಳವರನ್ನು ಒಂದು ಹಂತದೊಳಗೆ ಎಲ್ರಿಗೂ ಸಂಸ್ಕಾರ ಸಿಗಬೇಕು, ಎಲ್ಲರೂ ಸಂಘಟಿತರಾಗಿ ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂತಹದ್ದನ್ನು ನಾಡಿಗೆ ಕೊಟ್ಟಿರ್ತಕ್ಕಂತಹ ಪುಣ್ಯಾತ್ಮರು ಹಾನಗಲ್ ಕುಮಾರ ಮಹಾಶಿವಯೋಗಿಗಳವರು. ಅವರ ಚರಿತ್ರೆಯನ್ನು ಎಷ್ಟು ಕೇಳಿದರೂ ಕಡಿಮೆನ. ಅವರ ಚರಿತ್ರೆ ಪುರಾಣ ಚನ್ನ ಕವಿಗಳಂತ ಬರೆದಾರ. ಅವ್ರ ಚರಿತ್ರೆನ ಎಷ್ಟು ವಿಚಿತ್ರ ನೋಡ್ರಿ. ಅವರು 63 ವರ್ಷಗಳ ಕಾಲ ಬದುಕಿದ್ರು. 63 ವರ್ಷಗಳ ಕಾಲದೊಳಗೆ ಯಾವಾಗಲೂ ತಮ್ಮ ಕುರಿತು ಒಂದು ಲೈನನ್ನು ಬರೆಸ್ಕೊಳ್ಳಿಲ್ಲ. ಅವರು ಒಂದೇ ಒಂದು ವಾಕ್ಯವನ್ನು ಅವರ ಕುರಿತು ಬರೆಸ್ಕೊಳ್ಳಿಲ್ಲ. ಹಿಂಗೆ ಅವ್ರ ಚರಿತ್ರೆ ಬರಿಬೇಕಂತಂದು ಇದನ್ನು ಕೊನೆಗೆ ಹೇಳಿ ಮುಗಿಸ್ಬಿಡ್ತೀವಿ. ಚನ್ನ ಕವಿಗಳಂತಂದು ಅವರು ಪುರಾಣವನ್ನು ರಚನೆ ಮಾಡಿದ್ದಾರೆ, ಪುರಾಣವನ್ನು ಬರೆದಿದ್ದಾರೆ. ಅವರು ಗುರುಗಳ ಹತ್ರ ಕುಳಿತುಕೊಂಡು ಹಿಂಗೆ ಚೆನ್ನಯ್ಯ ಇಲ್ಲೇ ಮುಂದೆ ಹಿಂಗೆ ಕುಳಿತುಕೊಂಡು ಬುದ್ಧಿ ತಮ್ಮ ಹುಟ್ಟು ಎಲ್ಲ ಆಯಿತು, ತಮ್ಮ ತಂದೆ ತಾಯಿ ಯಾರು, ತಮ್ಮದೆಲ್ಲಿ ಶಿಕ್ಷಣ ಆಯಿತು, ಹಿಂಗೆ ಕೇಳ್ತಾ ಇರಬೇಕಾದಾಗ ಹಿಂದೊಬ್ಬನು ಕುಂದ್ರಿಸಿದ್ರು. ಹಿಂದೊಬ್ಬನು ಕುಳಿರಿಸಿ ಸೊನ್ನೆ ಮಾಡ್ತಿದ್ರು, ಬರ್ಕೊಳ್ರಿ ಚರಿತ್ರೆ ಅಂತಂದು. ಕುಮಾರ ಶಿವಯೋಗಿಗಳವ್ರಿಗೆ ಗೊತ್ತಾಗತ್ತೆ ಏನು ಮಾಡಕ್ಕಂತಾನೆ ಚೆನ್ನಯ್ಯ ಕೇಳ್ತಾ ಅಂತಂದು. ಹಿಂದೊಬ್ಬ ಬರ್ಕೊಳಕುಂತಾನಂತ ಗೊತ್ತಾಗಿ ಬಹಳ ಸಿಟ್ಟಾಗ್ಬಿಡ್ತಾರೆ. ಚೆನ್ನಯ್ಯ ನೀ ಮಾಡೋದು ಒಳ್ಳೇದಲ್ಲಪ್ಪ, ನಮ್ದೇನು ಚರಿತ್ರೆ ಬರೀತಿ ನೀನು, ನಮ್ಮನ್ನು ಸಣ್ಣವ್ರನ್ನ ಸುಳ್ಳ ಬರೆದು ದೊಡ್ಡವ್ರು ಮಾಡ್ಬೇಕಂತ ಮಾಡಿಯ, ಬರೆಯುವುದಾದ್ರೆ ಬಸವಾದಿ ಶಿವಶರಣರ ಕುರಿತು ಬರಿ, ಅಥಣಿ ಮುರುಗೇಂದ್ರ ಶಿವಗಳವರು ಕುರಿತು ಬರಿ ಅಂತಂದು ಸಿಟ್ಟು ಮಾಡಿ ಪೂಜ್ಯ ಗುರುಗಳವರು ಎದ್ದು ಹೋಗ್ತಾರೆ ಅಂತಕ್ಕಂಥದ್ದನ್ನು ಚರಿತ್ರೆ ಕಾಣ್ತೀವಿ. ಅವನಿಗೆ ಬರಿಬೇಡ ಅಂತ ಹೇಳಿರ್ತಾರೆ ಚೆನ್ನಯ್ಯಗೆ. ಪುರಾಣ ಬರೆಯಕ್ಕೆ ಪ್ರಾರಂಭ ಮಾಡ್ತಾನೆ. ಒಮ್ಮೆ ಶಿವರಾತ್ರಿಗೆ ಜಾತ್ರೆಗೆ ಶಿವಯೋಗ ಮಂದಿರಕ್ಕೆ ಹೆಂಡತಿ ಕರ್ಕೊಂಡು ಬಂದಿದ್ದ. ಹೆಂಡತಿ ಕರ್ಕೊಂಡು ಬಂದಾಗ ಶಿವಯೋಗ ಮಂದಿರದೊಳಗೆ ಆಕಿಗೇನೋ 2 ಬರಳಿ ಇದ್ವು ಅಂತ ಹೇಳ್ತಾರ ಕೈಯೊಳಗೆ. ನನಗೊಂದು 2 ಬಳಿ ಕೊಡಿಸ್ರಿ ಜಾತ್ರೆಗೆ ಹೋಗೋದೈತಲ್ಲ ಅಂದಾಗ ಅವ 2 ಗಟ್ಟಿಗೆ ಇಟ್ಕೊಂಡು ಮುಂದೆ ನೋಡಿ ಬಂದು ಕೊಡೋನು ಅಂತಂದು ಹೇಳ್ತಾರ ಅವರು. ಅದ ಶಿವಯೋಗ ಮಂದಿರದೊಳಗೆ ಕುಮಾರ ಶಿವಯೋಗಿಗಳವರ ಗದ್ದಿಗೆ ಎದುರು ನಿಂತ್ಕೊಂಡು ಕುಮಾರೇಶ ಅನ್ಕೊಂತ ಅಲ್ಲೇ ಲಿಂಗದೊಳಗೆ ಹಾಕ್ತಾರ.
ಯಾವ ಪುರಾಣವನ್ನ ಪೂರ್ಣ ಬರಿಬೇಕಂತ ಅನ್ಕೊಂಡಿರ್ತಾರೋ ಪೂರ್ಣವಾಗಿ ಪುರಾಣ ಬರೆಯಕ್ಕಾಗೋದಿಲ್ಲ. ಗುರುಗಳು ಅಪ್ಪಣೆ ಮಾಡಿರ್ತಾರೆ ನನ್ನ ಬಗ್ಗೆ ಬರಿಬೇಡ ನೀನು ಅಂತಂದು. ಸುಮಾರು 8 ಪುರಾಣಗಳನ್ನು ಬರೆದ್ರು. 9ನೇ ಪುರಾಣ ಕುಮಾರ ಮಹಾಶಿವಗಳವರು ಪುರಾಣವನ್ನ ಪೂರ್ಣಗೊಳಿಸ್ಲಿಕ್ಕೆ ಆಗಲಿಲ್ಲ. ಹಿಂಗ ತಮ್ಮ ಚರಿತ್ರೆಯನ್ನ ಬರೆಸ್ಕೊಳ್ಳಿಲ್ಲ. ಒಬ್ಬ ಕುರುಡ ಹುಡುಗ ಪಂಚಾಕ್ಷರಿ ಗವಾಯಿಗಳವರಂತ ಮಹಾ ವ್ಯಕ್ತಿಗಳನ್ನಾಗಿ ಮಾಡಿದ್ರು. ಇವತ್ತು ಪಂಚಾಕ್ಷರಿ ಗವಾಯಿಗಳವರು, ಪುಟ್ಟರಾಜ ಕವಿ ಗವಾಯಿಗಳವರು ಅಂದ್ರೆ ನಾಡಿನಾದ್ಯಂತ ಬಹುದೊಡ್ಡದಾಗಿರ್ತಕ್ಕಂತಹ ಗೌರವ. ಎಲ್ಲಾ ಚೆನ್ನಾಗಿರೋ ಮಗುಗನ ಏನಾದ್ರೂ ಖರ್ಚು ಮಾಡ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ತೇವೆ ನಾವು. ಶಾಣೆ ಅದಾನೋ ಇಲ್ಲೋ, ಮುಂದೆ ಬರ್ತಾನೋ ಇಲ್ಲೋ, ನಾ ಇನ್ವೆಸ್ಟ್ ಮಾಡಿದ್ದೆಲ್ಲಿ ಹಾಳಾಗಿ ಬಿಡ್ತೈತೆ ಅಂತ ವಿಚಾರ ಮಾಡ್ತೀವಿ. ಒಂದು ಕುರುಡ ಹುಡುಗನ ಮೇಲೆ 25,000 ರೂಗಳನ್ನ ಇನ್ವೆಸ್ಟ್ ಮಾಡಿ ಇವನು ಸಮಾಜಕ್ಕೆ ಬಹುದೊಡ್ಡದಾಗಿರ್ತಕ್ಕಂಥ ಆಸ್ತಿ ಆಗ್ತಾನ ಅಂತಂದು ಕಂಡ್ಕೊಂಡ್ರಲ್ಲ, ಇದಕ್ಕಿಂತರಲ್ಲಿ ದೊಡ್ಡ ಪವಾಡ ಯಾವುದು? ಪಂಚಾಕ್ಷರಿ ಗವಾಯಿಗಳಂತವ್ರನ್ನ ತಯಾರು ಮಾಡಿದ್ರು. ಪುಟ್ಟರಾಜ ಕವಿ ಗವಾಯಿಗಳಂತವ್ರನ್ನ ತ್ರಿಭಾಷಾ ಪಂಡಿತರವರು. ಕಣ್ಣಿಲ್ಲ, ಎಲ್ಲ ಬರೋಬ್ಬರಿ ಇದ್ರೆ ಒಂದು ಭಾಷೆ ಕಲಿದ ಕಷ್ಟದ. ತ್ರಿಭಾಷಾ ಪಂಡಿತರು, ಬರೀ ಭಾಷಾ ಪಂಡಿತರಲ್ಲ, ಸಾಹಿತ್ಯಗಳನ್ನು ರಚನೆ ಮಾಡಿದ್ರು. ಹಿಂದಿ ಒಳಗೆ ಬಸು ಪುರಾಣವನ್ನು ರಚನೆ ಮಾಡಿದ್ರು. ಹೀಗೆ ಈ ತೆರನಾಗಿರ್ತಕ್ಕಂತಹ ಶಕ್ತಿಯನ್ನ ನೀಡಬಲ್ಲಾತ ಗುರು ಹಾನಗಲ್ಲು ಕುಮಾರ ಮಹಾಶಿವಯೋಗಿಗಳವರು. ಇವತ್ತು ನಾವೆಲ್ಲ ಶ್ರೀಗಳವರು ನಾಡಿನೊಳಗೆ ಬಹಳಷ್ಟು ಜನ ಶ್ರೀಗಳವರು ಕಾಣ್ತಾ ಇದ್ದಾರೆ ಅಂತಂದ್ರೆ ಅದು ವಿರಕ್ತ ಮಠಗಳಿಗಾಗಲಿ, ಪಟ್ಟದೇವ್ರ ಮಠಗಳಿಗಾಗಲಿ, ಗುರುವರ್ಗಕ್ಕಾಗಲಿ, ವಿರಕ್ತ ವರ್ಗಕ್ಕಾಗಲಿ, ಇವರೆಲ್ಲರಿಗೂ ಆಶೀರ್ವಾದ. ಇವರೆಲ್ಲರ ಗುರು, ಎಲ್ಲ ನಿಮ್ಮ ಗುರುಗಳ ಮಹಾಗುರು ಯಾರು ಅಂತಂದ್ರೆ ಅದು ಹಾನಗಲ್ಲು ಕುಮಾರ ಮಹಾಶಿವಯೋಗಿಗಳವರು ಅಂತಕ್ಕಂತಹದ್ದನ್ನ ನಾವಿಲ್ಲಿ ಈ ದಿನ ಸ್ಮರಣೆ ಮಾಡಲೇಬೇಕು. ಅಂತಹ ಮಹಾತ್ಮನ ಚರಿತ್ರೆಯನ್ನ ತಾವೆಲ್ಲ ಕೇಳ್ರಿ. ನಮ್ಮ ಆನಂದ ದೇವರು, ನಾವು ಶಿವಯೋಗ ಮಂದಿರದೊಳಗೆ ಅಧ್ಯಯನ ಮಾಡಬೇಕಾದಾಗನ ಇದ್ದಿರ್ತಕ್ಕಂಥವ್ರು ಆನಂದ ದೇವರು, ವೀರಬಸವ ದೇವರು, ವಿರೂಪಾಕ್ಷ ದೇವರು ಬಹಳಷ್ಟು ಕ್ರಿಯಾಶೀಲರು. ನಾವು ಅವರನ್ನ ಸಣ್ಣವರಿದ್ದಾಗ ಇಷ್ಟು ಕೆಲಸ ಮಾಡ್ತಾರ, ನಾನು ಮಾಡ್ತೇನೆ ಅಂತ ಯಾರು ಅನ್ಕೊಂಡ್ರಂಗಿಲ್ಲ. ನಿಮ್ಮ ಮಗುನ ಇರುತ್ತೆ, ಇಲ್ಲೇ ಓಡಾಡ್ತಿರ್ತೈತಿ, ಮುಂದೇನೋ ದೊಡ್ಡವಾಗಿ ದೊಡ್ಡ ಕೆಲಸನೂ ಮಾಡ್ಬೋದು. ಆದ್ರೆ ಆನಂದ ದೇವರು ನಮಗೆಲ್ಲ ನಮ್ಮ ಜೊತೆ ಇರ್ತಕ್ಕಂತಹ ಶ್ರೀಗಳವರು ತೋರಿಸ್ತಿದ್ರು ಇವರೆಲ್ಲ ಕಾರ್ಯಗಳನ್ನ. ಹಳ್ಳಿಗೆ ಹೋಗಿ ರುದ್ರಾಕ್ಷಿ ಧಾರಣ ಮಾಡಬೇಕು, ಲಿಂಗ ಧಾರಣ ಮಾಡಬೇಕು, ದುಶ್ಚಟಗಳನ್ನ ಬಿಡಿಸ್ಬೇಕು. ಬಹಳ ಜನ ಜೋಳಿಗೆ ಹಾಕೊಂಡು ಪಟ್ಟಿ ಹತ್ತೋರು ಬಹಳ ಜನ ಅದಾರ. ನೀವು ದುಶ್ಚಟಗಳನ್ನ ಬಿಡ್ರಿ, ನೀವು ಆಚಾರಸ್ಥರ ಆಗ್ರಿ ಅಂತಕ್ಕಂಥ ಶ್ರೀಗಳವರ ಕೊರತೆ ಸಮಾಜದೊಳಗೆ ಬಹುದೊಡ್ಡದಾಗಿದೆ. ಆದ್ರೆ ನಾನು ಆ ಗುಂಪಿನೊಳಗೆ ಸೇರಬಾರ್ದು, ನಾನು ಸಮಾಜದ ಆಸ್ತಿ ಆಗಬೇಕು, ಸಮಾಜ ಸದ್ಭಕ್ತರ ಒಂದು ದುಶ್ಚಟಗಳನ್ನು ದೂರ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ತೊಟ್ಟು ಸುಮಾರು 37-38 ಹಳ್ಳಿಗಳೊಳಗೆ ಅವರು ತಮ್ಮ ಪಾದಯಾತ್ರೆ ಮಾಡಿ ರುದ್ರಾಕ್ಷಧಾರಣ, ಲಿಂಗಧಾರಣದ ಮೂಲಕ ದುಶ್ಚಟಗಳ ದೂರ ಮಾಡ್ತಕ್ಕಂತಹ ಕಾರ್ಯವನ್ನು ಈ ವಯಸ್ಸಿನೊಳಗೆ ಮಠ ಇಲ್ಲದೆ ಇರತಕ್ಕಂಥ ಸ್ಥಿತಿ ಒಳಗನ ಪ್ರಯತ್ನ ಪಡ್ತಾ ಇದ್ದಾರಲ್ಲ, ಇದ ನಿಜವಾಗ್ಲೂ ಸ್ವಾಮಿತ್ವ ಅಂತಕ್ಕಂತಹದ್ದನ್ನು ನಾವು ಬಹಳಷ್ಟು ಸಂತೋಷವಾಗಿ ಹೇಳಬೇಕಾಗತ್ತೆ. ಇವತ್ತು ಅವ್ರ ಉತ್ಸಾಹ ಬಹುಶಃ ನಾನು ಬರೋ ವಿಚಾರ ಒಟ್ಟ ಇದ್ದಿದ್ದಿಲ್ಲ. ಅವರು ಬಹಳ ಪ್ರಯತ್ನ ಪಟ್ಟಿದ್ರು. ನಂದು ಇವತ್ತು ಬಳ್ಳಾರಿ ಹತ್ರ ಕುರುಗೋಡದೊಳಗೆ ನಮ್ಮ ಮಠದೊಳಗೆ ಪುರಾಣ ಪ್ರವಚನ ಪ್ರಾರಂಭ. ನಾವು ಏನು ವಿಚಾರ ಇದ್ದಿದ್ದಿಲ್ಲ. ಕೊನೆಗೆ ಇವರು ಎಲ್ಲ ಕಾರ್ಯ ನೋಡಿ ನಾವು ಬಿಡಬಾರದು, ನಾವು ಹೋಗಲೇಬೇಕು ಅಲ್ಲಿ ಅಂತಂದು ಮುದ್ದಾಮಾಗಿ ನಾವು ಈ ಕಾರ್ಯಕ್ರಮಕ್ಕೆ ಬಂದ್ವಿ. ಜೊತೆಗೆ ಅವರು ನಮ್ಮ ಸಹಪಾಠಿಗಳೇ, ಅಂದ್ರೆ ನಮ್ಮ ಜೊತೆ ಇದ್ದುಕೊಂಡನ ನಾವು ಅಧ್ಯಯನ ಮಾಡಬೇಕಾದಾಗನ ಶಿವಯೋಗ ಮಂದಿರದೊಳಗೆ ಇರ್ತಕ್ಕಂಥವ್ರು. ನಿಜವಾಗ್ಲೂ ಅವರ ಈ ಎಲ್ಲ ಕಾರ್ಯಗಳನ್ನು ನೋಡಿ ನಮಗೆ ಅತೀವ ಸಂತೋಷವಾಗಿದೆ. ಜೊತೆಗೆ ಅವರು ಕುಮಾರ ಶಿವಯೋಗಾಶ್ರಮ, ಶ್ರೀ ಗುರು ಕುಮಾರ ಶಿವಯೋಗಾಶ್ರಮ ಅಂತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ವಿಚಾರವನ್ನು ಇಟ್ಟುಕೊಂಡು ನಿಮ್ಮ ಗ್ರಾಮದೊಳಗೆ ಅದನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂತಹ ಒಂದು ಪ್ರಸ್ತಾವನೆಯನ್ನು ಅವ್ರು ಇಟ್ಕೊಂಡಿದ್ದಾರೆ. ಅದಕ್ಕೆ ಈಗ ಆಲ್ರೆಡಿ ನೀಲನಕ್ಷೆನೂ ತಯಾರು ಮಾಡಿದ್ದಾರೆ. ನಾನು ನೋಡಿದೆ, ಬಹಳಷ್ಟು ದೊಡ್ಡದಿದೆ. 1 ಎಕರೆ ಒಳಗೆ ಸುಮಾರು 5-5.5 ಕೋಟಿ ರೂಪಾಯಿ ಖರ್ಚು ಮಾಡಿ ಅದನ್ನು ಇಡೀ ಹುಣಸಾಳಕ್ಕ ಆಸ್ತಿ ಆಗಬೇಕದ. ಹುಣಸಾಳಕ್ಕ ಆಸ್ತಿ ಆಗೋದಂತಂದ್ರೆ ನೀವು ಹೋಗಿ ಒಂದೊಂದು ಭಾಗ ತಗೊಳ್ಳೋದಂತಲ್ಲ, ಅದರಿಂದ ಹುಣಸಾಳ ಗುರುತಿಸ್ಕೊಳ್ಬೇಕದು. ಈ ಬಸವನ ಬಾಗೇವಾಡಿ ಒಳಗೆ ಹುಣಸಾಳ ಗ್ರಾಮ ಗುರುಕುಮಾರ ಶಿವಯೋಗಾಶ್ರಮದಿಂದ ಗುರುತಿಸ್ಕೊಳ್ಬೇಕು. ಆ ನಿಟ್ಟಿನೊಳಗೆ ಅದನ್ನು ಸುಂದರವಾಗಿರ್ತಕ್ಕಂತಹ ನೀಲನಕ್ಷೆಯನ್ನು ಪೂಜ್ಯರಾಗಿರ್ತಕ್ಕಂತಹ ಆನಂದ ದೇವರು ಅದನ್ನು ರಚನೆ ಮಾಡಿಸಿದ್ದಾರೆ. ನಿಜವಾಗ್ಲೂ ಅವೆಲ್ಲ ನೋಡಿ ಅದು ಅವ್ರ ಹತ್ರ ಏನಿಲ್ಲ, ಜೋಳಿಗೆ ಒಳಗೆ ಏನಾರ ಐತಂತ ಹುಡುಕಾಡಿದ್ರೆ 10 ಪೈಸೆ ಸಿಗೋದಿಲ್ಲ ಈಗ, ನನಗೆ ಗೊತ್ತದ. ಆದ್ರೆ ಇಚ್ಛಾ ಐತಲ್ಲ, ನಾನೊಂದು ಕಾಯಕ ಮಾಡಬೇಕು ಅಂತಕ್ಕಂಥ ಮೊದಲು ಇಚ್ಛಾ ಬರಬೇಕು. ನಾನು ಆ ಕೆಲಸ ಮಾಡ್ತೇನೆ ಅಂತಕ್ಕಂಥ ಸಂಕಲ್ಪವನ್ನು ನಾವು ತೊಟ್ವಿ ಅಂದ್ರೆ
ಪ್ರಪಂಚದೊಳಗೆ ಬದುಕಿನೊಳಗೆ ಅಸಾಧ್ಯವಾದದ್ದು ಯಾವುದೂ ಅಲ್ಲ. ಮೊದಲು ಮನಸ್ಸು ದೃಢ ಇರಬೇಕು. ನಾ ಮಾಡೋ ಕಾರ್ಯ ಅದು ಸಮಾಜಕ್ಕದ, ನಾ ಮಾಡೋ ಕಾರ್ಯ 4 ಜನರಿಗೆ ಹಿತವನ್ನು ಕೊಡುತ್ತೆ, ನಾ ಮಾಡೋ ಕಾರ್ಯದಿಂದ ಸಮಾಜಕ್ಕೆ ಒಳಿತಾಗತ್ತೆ ಅಂತಕ್ಕಂತಹ ಸಂಕಲ್ಪವನ್ನು ತೊಟ್ಟು ಏನು ಕೆಲಸ ಮಾಡಿದ್ರು ಯಾವ ಕೆಲಸಗಳೂ ಸಹ ಅಪಯಶಸ್ಸನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಅವರು ಆ ನಿಟ್ಟಿನೊಳಗೆ ಆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಕೈ ಜೋಡಿಸ್ತೀವಿ ಅಂತಕ್ಕಂತಹದ್ದನ್ನು ಶಿವಯೋಗಾಶ್ರಮ ಕಟ್ಟಬೇಕಾದಾಗ ನಾವು ಅವ್ರಿಗೆ ಏನಾದರೂ ನಮ್ಮ ಮಠದ ವತಿಯಿಂದ ಅವರಿಗೆ ಸಹಕಾರವನ್ನು ನೀಡ್ತೇವೆ ಅಂತಕ್ಕಂತಹದ್ದನ್ನು ಈ ಸಂದರ್ಭದೊಳಗೆ ತಿಳಿಸ್ತಾ, ನಿಜವಾಗಲೂ ಈ ಕಾರ್ಯಕ್ರಮ ಕುಮಾರ ಮಹಾಶಿವಯೋಗಿಗಳವರ ಚರಿತ್ರೆಯನ್ನು ಕೇಳ್ರಿ. ಅವ್ರ ಚರಿತ್ರೆ ಕೇಳೋದಂದ್ರೆ ಬಹಳ ಜನ ಶಿರಸಂಗಿ ಲಿಂಗರಾಜರಂಥವ್ರೆಲ್ಲರೂ ಇಡೀ ಸಮಸ್ತ ಆಸ್ತಿಯನ್ನು ಸಮಾಜಕ್ಕೆ ಕೊಟ್ಟರು. ಅದನ್ನೆಲ್ಲ ಉಳಿಸ್ಬೇಕಾದಾಗ, ಅದನ್ನೊಂದು ಸಂಸ್ಥೆಗೆ ದಕ್ಕಿಸ್ಬೇಕಾದಾಗ ಅವರು ಪಟ್ಟಿರ್ತಕ್ಕಂಥ ಕಷ್ಟ ಅಷ್ಟಿಷ್ಟಲ್ಲ. ಆ ಮಹಾತ್ಮನ ಚರಿತ್ರೆಯನ್ನು ಕೇಳೋದ್ರಿಂದ ನಮ್ಮ ಬದುಕು ಸುಧಾರಿಸುತ್ತೆ. ಆ ಮಹಾತ್ಮನ ಚರಿತ್ರೆ ವೈಯಕ್ತಿಕ ಬದುಕಿನಕ್ಕಿಂತಲೂ ನಮ್ಮ ಸಾಮಾಜಿಕ ಬದುಕು ಬಹಳಷ್ಟು ಸುಧಾರಿಸುತ್ತೆ. ಸಾಮಾಜಿಕ ಬದುಕು ಯಾವೊಂದು ಚೆನ್ನಾಗಿರುತ್ತೋ ವೈಯಕ್ತಿಕವಾಗಿ ಸಹಜವಾಗಿ ಚೆನ್ನಾಗಿರ್ತೈತಿ. ನಾವು ಬರೀ ವೈಯಕ್ತಿಕ ಅಂತ ಹೋದ್ವಿ ಅಂತಂದ್ರೆ, ಸಾಮಾಜಿಕವಾಗಿ ಕೆಟ್ಟಿತು ಅಂತಂದ್ರೆ ಆ ಮನುಷ್ಯ ಆನಂದವಾಗಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ಕುಮಾರ ಶಿವಯೋಗಿಗಳವರು ಚರಿತ್ರೆ ಕೇಳೋದ್ರಿಂದ ಈಗ ನಾವು ಏನಿದ್ದೇವೋ ಇದಕ್ಕಿಂತಲೂ ಉತ್ತಮವಾಗಿ ನಾವು ಬದುಕ್ತೇವೆ. ಆ ನಿಟ್ಟಿನೊಳಗೆ ಮಾರ್ಗದರ್ಶನ ಮಾಡತಕ್ಕಂಥ ಸಾಮರ್ಥ್ಯ ಅದು ಕುಮಾರ ಮಹಾಶಿವಯೋಗಿಗಳವರ ಚರಿತ್ರೆಗೆ ಇದೆ ಅಂತಕ್ಕಂಥದ್ದು ಅದು ನಮ್ಮ ಅನುಭವಜನ್ಯವಾಗಿರ್ತಕ್ಕಂಥ ವಿಚಾರ. ಅಂದ್ರೆ ಸ್ವತಃ ನಾವು ಬದಲಾವಣೆ ಆಗಿದ್ದೇವೆ. ಪ್ರತಿಕ್ಷಣ ನಾವು ಬದಲಾವಣೆ ಆಗಲಿಕ್ಕೆ ಕಾರಣ, ಪ್ರತಿಕ್ಷಣ ಏನು ಅಲ್ಪನಾದರೂ ಅಲ್ಪ ನಾನು ಕೆಲಸ ಮಾಡಬೇಕು ಅಂತಕ್ಕಂತಹ ಭಾವ ಬರಲಿಕ್ಕೆ ಅದು ಕುಮಾರ ಮಹಾಶಿವಯೋಗಿಗಳವರ ಚರಿತ್ರೆನೇ ಕಾರಣ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದೊಳಗೆ ನೆನಪಿಸ್ಕೊಳ್ಬೇಕಾಗತ್ತೆ. ನಿಜವಾಗ್ಲೂ ಆ ನಿಟ್ಟಿನೊಳಗೆ ನಮ್ಮ ಆನಂದ ದೇವರು ಏನಾದರೂ ಕೆಲಸ ಮಾಡಬೇಕು ಅಂತಕ್ಕಂತಹ ನಿಟ್ಟಿನೊಳಗೇನು ಕಾರ್ಯಪ್ರವೃತ್ತರಾಗ್ಯಾರಲ್ಲ, ಇದು ಕುಮಾರ ಮಹಾಶಿವಯೋಗಿಗಳವರ ಆಶೀರ್ವಾದವೆಂದೇ ನಾವು ಈ ಸಂದರ್ಭದೊಳಗೆ ಹೇಳ್ತಾ, ನಿಜವಾಗಲೂ ಈ ಕಾರ್ಯ ಜೊತೆಗೆ ನಮ್ಮ ಹಂಡೆ ಸಮಾಜದವರು, ವೀರಶೈವಲಿಂಗಾಯತ ಹಂಡೆ ಸಮಾಜ ಈ ಭಾಗದೊಳಗೆಲ್ಲ ಬಹಳಷ್ಟು ಜನ ಅದಾರ. ಇವರು ಬಹಳ ದೊಡ್ಡದಾಗಿರ್ತಕ್ಕಂಥ ಇತಿಹಾಸ ಈ ಸಮಾಜಕ್ಕಿದೆ. ಇವರು ಬಾದಾಮಿ ಚಾಲುಕ್ಯರ ವಂಶಜರು. ಇಲ್ಲಿಂದ ಬಿಜಾಪುರ ಆದಿಲ್ಶಾಹಿ ಬಳ್ಳಾರಿ ಪ್ರಾಂತ್ಯವನ್ನು ಆಳಲಿಕ್ಕೆ ಹನುಮಪ್ಪ ನಾಯಕ ಅಂತಕ್ಕಂಥವ್ರನ್ನ ಕಳಿಸ್ಕೊಡ್ತಾರೆ. ಬಳ್ಳಾರಿ ಪ್ರಾಂತ್ಯವನ್ನು ಸಾಮ್ರಾಜ್ಯವನ್ನು ನೋಡ್ಕೊಳ್ಳಿಕ್ಕೆ 1517 ಅಲ್ಲಿ ಬಂದು ಕೊಟ್ಟೂರು ಸ್ವಾಮಿ ಮಠ ಅಂತಕ್ಕಂಥದ್ದನ್ನು ಸ್ಥಾಪನಾ ಮಾಡಿ ನಮ್ಮ ಮೂಲ ಗುರುಗಳು ಕಪ್ಪಿನ ಚನ್ನಬಸವ ಮಹಾಶಿವಯೋಗಿಗಳಂತ ಅನ್ನೋರನ್ನ ರಾಜಗುರುಗಳನ್ನಾಗಿ ಅವರನ್ನು ಸ್ವೀಕಾರ ಮಾಡಿ ಪಟ್ಟಕ್ಕೆ ಕಟ್ಟಿ ಸುಮಾರು ಸಾವಿರ ಎಕರೆ ಜಮೀನುಗಳನ್ನು ದಾನ ಮಾಡಿದ್ದಾರೆ. 100 ಮಠಗಳನ್ನು ಅಲ್ಲೆಲ್ಲೇ ಕಟ್ಟಿ ಸುಮಾರು 700 ಮಠಗಳು ಅವರು ಹಂಡೆ ಅರಸರು ಮತ್ತು ಅವರಿಂದ ಪ್ರಭಾವಿತಗೊಂಡಿರ್ತಕ್ಕಂಥ ಶರಣೆಯರು, ರಾಣಿಯರು ಎಲ್ಲರೂ ಕಟ್ಟಿಕೊಟ್ಟಿರ್ತಕ್ಕಂಥವು ಸುಮಾರು 700 ಮಠಗಳು, 64,000 ಎಕರೆ ಜಮೀನನ್ನು ಆ ನಮ್ಮ ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠಕ್ಕೆ ಬಿಟ್ಟು ಕೊಡ್ತಾರೆ. ಈ ಭಾಗದೊಳಗೆ ಇಲ್ಲೇ ಮುತ್ತಿಗೆಯವರು, ಬಸವನ ಬಾಗೇವಾಡಿ ತಾಲೂಕು ಮುತ್ತಿಗೆಯವರು ಇಲ್ಲಿಂದ ಅಲ್ಲಿಗೆ ಬರ್ತಾರೆ. ಅವರು ಜನಸಂಖ್ಯೆ ಇರೋದೆಲ್ಲ ಅಲ್ಲೇ, ಅವ್ರ ಗುರುಗಳು ನಾವು ಇರೋದು ಅಲ್ಲೇ, ಎಲ್ಲಿಗೆ ಬಳ್ಳಾರಿ ಒಳಗೆ. ಅವ್ರು ಪ್ರತಿ ವರ್ಷ ನಮ್ಮನ್ನೇನಾದರೂ ಕಾರ್ಯಕ್ರಮ ಮಾಡಿದಾಗ ಬರಮಾಡಿಕೊಂಡಿರ್ತಾರೆ. ನಮ್ಮ ಮಠದ ಕಾರ್ಯಕ್ರಮಗಳೊಳಗೂ ಅವರನ್ನೆಲ್ಲ ನಾವು ಬರಮಾಡಿಕೊಂಡಿರ್ತೀವಿ. ಮೊನ್ನೆ ಬಳ್ಳಾರಿ ಒಳಗೆ ಕಾರ್ಯಕ್ರಮ ಆಯಿತು, ಅಲ್ಲಿ ಬಂದಿದ್ದರು. ಹೊಸಪೇಟೆ ಒಳಗೆ ಕಾರ್ಯಕ್ರಮ ಆಯಿತು, ಅಲ್ಲಿ ಬಂದಿದ್ದರು. ನಮ್ಮ ಎಲ್ಲ ಕಾರ್ಯಕ್ರಮಗಳೊಳಗೂ ಅವರು ಬರ್ತಾರೆ. ಮೊನ್ನೆ ಇಲ್ಲೇ ಇಂಡಿ ಒಳಗನ ಬಹುದೊಡ್ಡದಾಗಿರ್ತಕ್ಕಂತಹ ಕಾರ್ಯಕ್ರಮ ಮಾಡಿದರು. ಆವಾಗಲೂ ನಾವು ಬಂದು ಕಾರ್ಯಕ್ರಮದೊಳಗೆ ಬಂದು ಆಶೀರ್ವದಿಸಿದ್ವಿ. ಹೀಗೆ ಈ ಭಾಗಕ್ಕೂ ಕೊಟ್ಟೂರು ಸ್ವಾಮಿ ಮಠಕ್ಕೂ ಬಹಳಷ್ಟು ಒಂದು ಅವಿನಾಭಾವ ಸಂಬಂಧ ಇದೆ. ಅದನ್ನು ನಾವಿಲ್ಲಿ ಸ್ಮರಣ ಮಾಡಲೇಬೇಕಾಗಿದೆ. ನಾವು ಬಂದೇವೆ ಅಂತ ಗೊತ್ತಾಗಿ ಅಭಿಮಾನದಿಂದ ಬಂದು ತಮ್ಮ ಅಭಿಮಾನವನ್ನು ಒಂದು ಗುರು ಕೃಪೆಯನ್ನು ಬಯಸಿ ಅವರೆಲ್ಲ ಬಂದಿದ್ದಾರೆ. ಅವರೆಲ್ಲರಿಗೂ ಶುಭವಾಗಲಿ ಅಂತಂದು ಈ ಸಂದರ್ಭದೊಳಗೆ ಹಾರೈಸ್ತಾ, ನಿಜವಾಗಲೂ ಈ ಗ್ರಾಮದ ಬಗ್ಗೆ ನಾವು ಬಹಳಷ್ಟು ವಿಚಾರಗಳನ್ನು ಕೇಳಿದ್ದೇವೆ. ನಮ್ಮ ವಿರೂಪಾಕ್ಷ ದೇವರು, ವೀರಬಸವ ದೇವರೆಲ್ಲ ಮಾತನಾಡ್ಕೊಳ್ತಿದ್ರು, ಹೇಳ್ತಿದ್ರು. ನಿಜವಾಗಲೂ ಈ ಇಂತಹ ಗ್ರಾಮ ಪಡೆದುಕೊಳ್ಳಲಿಕ್ಕೆ ಆನಂದ ದೇವರು ಪುಣ್ಯ ಮಾಡಿದಾರ. ಆನಂದ ದೇವ್ರನ್ನ ಪಡ್ಕೊಳ್ಳಿಕ್ಕೆ ಈ ಗ್ರಾಮ ಪುಣ್ಯ ಮಾಡಿದೆ ಅಂತಕ್ಕಂತಹ ವಿಚಾರಗಳನ್ನು ನಾವು ಕೇಳಿದ್ವಿ. ನಿಜವಾಗ್ಲೂ ಬಹಳಷ್ಟು ಸಂತೋಷವಾಯಿತು. ಭಕ್ತರ ಸಹಕಾರನೂ ಬಹಳಷ್ಟು ಮುಖ್ಯ ಇರುತ್ತೆ. ಇವತ್ತು ನಾವು ಏನಾದರೂ ಕೆಲಸ ಮಾಡಬೇಕು ಅಂತಂದ್ರೆ ಭಕ್ತರ ಸಹಕಾರ ಬೇಕಾಗತ್ತೆ ನಮಗೆ. ಭಕ್ತರ ಸಹಕಾರ ಇಲ್ದ ನಾನೊಬ್ಬನ ಮಾಡ್ತೀನಿ ಅಂತಂದ್ರೆ ಒಂದು ಕಲ್ಲು ಎತ್ತಿಡಕ್ಕಾಗೋದಿಲ್ಲ.
ಭಕ್ತರ ಸಹಕಾರ ಒಬ್ಬ ಗುರುವಿಗೆ ಬಹಳಷ್ಟು ಚೆನ್ನಾಗಿರ್ಬೇಕು. ಬಹಳ ಜನ ಏನ್ ಮಾಡ್ತಾರ, ಗುರುಗಳು ಕೈಯಾಗ ಮೈಯಾಗ ಸೊಂಟದಾಗ ಕಂಠದೊಳಗ ಶಕ್ತಿ ಇದ್ದಾಗ ಬಹಳಷ್ಟು ಕಾಡಿ ವಯಸ್ಸಾಗಿ ಕೆಲ್ಸಕ್ಕೆ ಬರದೇ ಇದ್ದಾಗ ಅವ್ರನ್ನ ಪೂಜಾ ಮಾಡಕ್ ಪ್ರಾರಂಭ ಮಾಡ್ತಾರ. ನೀವ್ಯಾರು ಹಂಗ ಮಾಡಬಾರ್ದು. ಇವರನ್ನ ನೀವೇನ್ ಅಭಿಮಾನದಿಂದ ಕಾಣ್ತೀರಿ ಅವ್ರ ಕಡೆಯಿಂದ ಕೆಲಸ ತೆಗೆದುಕೊಳ್ಬೇಕು. ನಿಮ್ಮೂರಿಗೆ ನಿಮ್ಮ ಗ್ರಾಮಕ್ಕೆ ಒಳ್ಳೇದಾಗೋ ರೀತಿ ಒಳಗ ಗುರುಗಳನ್ನ ನೀವು ಉಪಯೋಗ ಮಾಡ್ಕೊಳ್ಬೇಕು. ಗುರುಗಳನ್ನ ಅಭಿಮಾನದಿಂದ ಭಕ್ತಿಯಿಂದ ಕಾಣಬೇಕು. ಅವ್ರು ನಿಮ್ಮನ್ನ ನೋಡಿದ್ರೆ ಕೆಲಸ ಮಾಡೋಕೆ ಹಂಗ ನೀವು ನಡ್ಕೊಳ್ಬೇಕು ನೋಡ್ರಿ. ಭಕ್ತರು ಹೆಂಗಿರ್ಬೇಕು ಅಂತಂದ್ರ ಗುರುಗಳು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ನಾವುಗಳೆಲ್ಲ ನಿಮ್ಮನ್ನ ನೋಡಿದ್ರೆ ನಮ್ಮ ಆತ್ಮ ಅವಲೋಕನ ಮಾಡ್ಕೊಳ್ಬೇಕು. ನಾನು ಕೆಲಸ ಮಾಡಕ್ ಕುಂತೇನೆ ಇಲ್ಲೋ, ನಾ ಎಲ್ಲಾದ್ರೂ ನಿರುಪಯುಕ್ತವಾಗಿ ವೇಳೆಯನ್ನ ಹರಣ ಮಾಡ್ತಾ ಇದ್ದೇನೋ ಏನೋ, ನಾವ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಆ ನಿಟ್ಟಿನೊಳಗ ಶಿಷ್ಯರು ಗುರುವಿಗೆ ಆತ್ಮ ಪರೀಕ್ಷೆ ಮಾಡಿಕೊಳ್ಳೋ ರೀತಿ ಒಳಗ ವರ್ತನೆ ಮಾಡಿದ್ರೆ ನಿಜವಾಗ್ಲೂ ಶ್ರೀಗಳವರು ಹಲವಾರು ಕಾಯಕಗಳನ್ನ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯವಾಗತ್ತೆ. ಆ ರೀತಿಯ ವಾತಾವರಣ ಈ PB ಹುಣಸಾಳೊಳಗ ಇದೆ ಅಂತಕ್ಕಂತಹದ್ದನ್ನು ಕೇಳಿ ನಮಗೆ ಅತೀವ ಸಂತೋಷವಾಯಿತು. ನಾಳೆಯಿಂದ ಬಸವ ಬುತ್ತಿಯನ್ನ ಅದೊಂದು ಒಳ್ಳೆಯ ಕಾರ್ಯಕ್ರಮ. ಏನು ಅಲ್ಲಿ ಊಟ ತೆಗೆದುಕೊಂಡು ಬಂದು ಇಲ್ಲಿ ಉಂಡು ಬಿಟ್ಟು ಕೂಡಲೇ ಏನು ಬದಲಾವಣೆ ಆಗೋದಿಲ್ಲ. ಒಂದು ಬಸವಣ್ಣನವರು ಬಹುದೊಡ್ಡದಾಗಿರ್ತಕ್ಕಂಥ ದಾಸೋಹ ಪರಂಪರೆಯನ್ನು ಕೊಟ್ಟಾರ. ಏನ ಮಾಡಲಿ ಹಂಚಿ ತಿನ್ನಬೇಕು ಅಂತಕ್ಕಂತಹ, ಹಂಚಿಕೊಂಡು ಎಲ್ಲರೂ ಕುಳಿತುಕೊಂಡು ದಾಸೋಹ ಪರಂಪರೆಯನ್ನ ಬೆಳೆಸ್ಬೇಕು ಉಳಿಸ್ಬೇಕು ಅಂತಕ್ಕಂತಹ ಉದ್ದೇಶದಿಂದ ಇವತ್ತವರು ಪ್ರತಿ ಗ್ರಾಮದಿಂದ 3-4 ಹಳ್ಳಿಯವರು ಒಂದೊಂದು ದಿನ ಬಂದು ಪ್ರಸಾದವನ್ನು ತೆಗೆದುಕೊಂಡು ಬಂದು ನಿಮಗೆ ಪ್ರಸಾದ ಮಾಡಿಸಿ ಅವರು ಪ್ರಸಾದ ಮಾಡಿ ಹೋಗ್ತಕ್ಕಂತಹ ಪವಿತ್ರ ಕಾರ್ಯ. ನೀವೇನಾದರೂ ಒಂದು ರಾಜಕೀಯವಾಗಿ ಆಗಿಯೋ ನಿಮ್ಮ ಒಂದು ಜಾತಿಯಿಂದ ಮಾಡಕ್ ಹೋದ್ರಿ ಅಂದ್ರೆ ಯಾವಾಗಲೂ ಸಾಧ್ಯವಿಲ್ಲ. ಇದು ಧರ್ಮ ಸಂಬಂಧ ಏನದಲ್ಲ, ರಕ್ತ ಸಂಬಂಧಕ್ಕಿಂತಲೂ ದೊಡ್ಡದಾಗಿರ್ತಕ್ಕಂಥದ್ದು. ರಕ್ತ ಸಂಬಂಧ ಕೆಲವೊಮ್ಮೆ ನಮ್ಮನ್ನು ದೂರ ಮಾಡ್ಬೋದು, ಆಸ್ತಿಯಿಂದ ದೂರ ಆಗ್ಬೋದು, ಯಾವುದೋ ಮಾತಿನಿಂದ ದೂರವಾಗ್ಬೋದು. ಆದ್ರೆ ಧರ್ಮ ಸಂಬಂಧ ಏನದಲ್ಲ, ನಮ್ಮೆಲ್ಲ ಸೀಮೆಗಳನ್ನ ಎಲ್ಲವನ್ನೂ ಮೀರಿ ನಮ್ಮನ್ನ ಅದು ಗಟ್ಟಿಯನ್ನಾಗಿಸುತ್ತೆ. ಆ ಧರ್ಮ ಸಂಬಂಧ ಗಟ್ಟಿ ಆಗಬೇಕು. ನಾವೆಲ್ಲರೂ ಕಾಯಕಶೀಲರಾಗಬೇಕು. ದಾಸೋಹದ ಪರಿಕಲ್ಪನೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಇವೆಲ್ಲವುಗಳು ಈ ಕಾರ್ಯಕ್ರಮದ ಮೂಲಕ ತಮ್ಮೆಲ್ಲರಿಗೂ ಅವು ಪರಿಚಯ ಆಗ್ತವು. ಇದರ ಸದುಪಯೋಗವನ್ನು ಹೆಚ್ಚಿನ ಸಂಖ್ಯೆಯೊಳಗೆ ತಾವೆಲ್ಲರೂ ಮಾಡಿಕೊಳ್ಳ್ರಿ. ಇವತ್ತೇನೋ ಮಳೆ ಬಂದಿರೋದ್ರಿಂದ ಸ್ವಲ್ಪ ಅನಾನುಕೂಲ ಆಗಿದೆ ಅಂತಕ್ಕಂಥದ್ದನ್ನು ಕೇಳಿದ್ವಿ. ಆದ್ರೆ ನೀವೆಲ್ಲ ಕುಳಿತಿದ್ದು ನೋಡಿದ್ರೆ ನಾವು ಶರಣಾರ್ಥಿ ಅಂದ ಕೂಡಲೇ ನೀವು ಶರಣಾರ್ಥಿ ಅಂದ್ರಲ್ಲ, ಸ್ವಾಮಿಗಳು ಪಾಸ್ ಆದ್ರೆ ಅಂತ ಅರ್ಥ. ಅದು ಎಲ್ಲ ಕಡೆ ಶರಣಾರ್ಥಿ ಅಂದ್ರೆ ಚಪ್ಪಾಳೆ ಹೊಡಿತಾವೆ. ಯಾರಾದ್ರೂ ನಮಸ್ಕಾರ ಅಂದಾಗ ಚಪ್ಪಾಳೆ ಹೊಡಿದ್ರೆ ಏನು ಮಾಡ್ತಾರೆ? ಕಪಾಳಕ್ಕೆ ಬಾರಿಸ್ತಾರೆ. ಮಂಗ್ಯ ನಮಸ್ಕಾರ ಅಂದ್ ಹೊಳ್ಳಿ ನಮಸ್ಕಾರ ಅನ್ನೋ ಅಂತಂದ. ನಮಸ್ಕಾರ ಅಂದಾಗ ಹೊಳ್ಳಿ ನಮಸ್ಕಾರ ಅನ್ಬೇಕು. ನಮ್ಮ ಸಂಸ್ಕಾರ ಅದು. ಈ ಶರಣಾರ್ಥಿ ಅಂದ ಕೂಡಲೇ ಶರಣಾರ್ಥಿ ಅಂದ್ರಲ್ಲ ಗೆದ್ದಿರಿ ಅಂತ ಅರ್ಥ, ನೀವು ಅರ್ಧ ದಾಟಿರಿ ಅಂತ ಅರ್ಥ. ಮೊದಲು ನಾವು ಕೊಡಕ್ಕೆ ಕಲ್ಕೋಬೇಕು ಗೌರವ. ತಂತಾನೆ ನಮಗೆ ಪುನಃ ಆ ಗೌರವ ಸಿಗುತ್ತೆ. ನಿಜವಾಗ್ಲೂ ಆ ಸಂಸ್ಕಾರ ಈ ಗ್ರಾಮಕ್ಕೆ ಪೂಜ್ಯರಿಂದ ದೊರಕುತ್ತೆ ಅಂತಕ್ಕಂಥದ್ದನ್ನು ತಿಳಿಸಿ, ಪೂಜ್ಯರ ಜೊತೆಗೆ ನಮ್ಮ ವೀರಬಸವ ದೇವರು ಅವರು ಒಳ್ಳೆ ಪ್ರವಚನಕಾರರು, ಚಿಂತಕರು, ಅವರು ಈ ಕಾರ್ಯಕ್ರಮದ ಸಂಘಟನೆಯೊಳಗಿದ್ದಾರೆ. ನಮ್ಮ ವಿರೂಪಾಕ್ಷ ದೇವರು ಸಹ ಈ ಕಾರ್ಯಕ್ರಮದೊಳಗಿದ್ದಾರೆ. ಈರುವರು ಪೂಜ್ಯರು ನಿಮ್ಮ ಪೂಜ್ಯರ ಜೊತೆಗೆ ಒಡಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಅನ್ನದಾನ ಶಾಸ್ತ್ರಿಗಳವರು ಒಳ್ಳೆ ಚಿಂತಕರವರು. ಈಗ ಅನ್ನದಾನ ಶಾಸ್ತ್ರಿಗಳು ಮತ್ತು ಸಂಗಮೇಶ್ ಪಾಟೀಲ್ರು, ತೋಟೇಂದ್ರ ಇವ್ರು ಯಾರು ನಿಮ್ಗೆ ಸುಮ್ಮನೆ ಸಿಗೋದಿಲ್ಲ. ಅವ್ರು ನೀವು ದಿನಕ್ಕೆ 5,000 ರೂಪಾಯಿ ಕೊಡ್ರಿ ಅಂದ್ರೆ ಬರೋಂಗಿಲ್ಲ ಅವ್ರು. ಅಷ್ಟು ಸರಳ. ಅವ್ರಿಗೆ ಅಷ್ಟು ಡಿಮ್ಯಾಂಡ್ ಐತಿ ಎಲ್ಲ ಕಡೆನೂ. ಬೆಂಗಳೂರು ಒಳಗೂ ಕರೀತಾರ, ಮಂಗಳೂರು ಒಳಗೂ ಕರೀತಾರ, ಹುಬ್ಬಳ್ಳಿ ಒಳಗೂ ಕರೀತಾರ, ಹಾವೇರಿ ಒಳಗೂ ಕರೀತಾರ, ಬಳ್ಳಾರಿ ಒಳಗೂ ಕರೀತಾರ ಅವ್ರನ್ನ. ಅವ್ರದ್ದು ವೇಳೆ ನಿಮಗೆ ಕೊಟ್ಟು ಬಂದಿದ್ದಾರೆ ಅಂದ್ರೆ ಎಷ್ಟು ಬಹಳ ಸುಶ್ರಾವ್ಯವಾಗಿ ಸಂಗೀತ ಮಾಡ್ತಕ್ಕಂಥ ಸಾಮರ್ಥ್ಯ ನಮ್ಮ ಸಂಗಮೇಶ್ ಪಾಟೀಲ್ರವ್ರಿಗಿದೆ. ನಿಜವಾದ ದೊಡ್ಡ ಕಾರ್ಯಕ್ರಮ ಕರ್ನಾಟಕದೊಳಗೆ ಎಲ್ಲರೂ ಸ್ವಾಮಿಗಳವರು ಪ್ರವಚನ ಹೇಳ್ತಾರ ಅಂತಂದ್ರೆ ಅವ್ರನ್ನ ಕರ್ಕೊಂಡು ಹೋಗ್ತಾರ. ಅಷ್ಟು ಒಳ್ಳೆಯ ಗಾಯಕರು ಸಂಗಮೇಶ್ ಪಾಟೀಲ್ರಿದ್ದಾರೆ. ಅವರು ಇವತ್ತು ನಿಮ್ಮ ಗ್ರಾಮಕ್ಕೆ ಬಂದಿದ್ದಾರೆ. ಸಂಗೀತನೂ ಕೇಳ್ರಿ, ಡೈರೆಕ್ಟ್ ಪ್ರವಚನಕ್ಕೆ ಬಂದು ಹೋಗೋದಲ್ಲ, ಸಂಗೀತವನ್ನು ಆಲಿಸ್ರಿ. ಮತ್ತು ಅನ್ನದಾನ ಶಾಸ್ತ್ರಿಗಳವರಂಗರು ಬಹುದೊಡ್ಡದಾಗಿರ್ತಕ್ಕಂಥ ಪ್ರವಚನಕಾರರು. ಅವ್ರಿಗೂ ನಾಡಿನಾದ್ಯಂತ ಅವರು ಡೇಟ್ ಸಿಗೋದಕ್ಕೆ ಕಷ್ಟ ಇರ್ತಾವೆ. ಅಂತ ಎಲ್ಲ ಒಳ್ಳೊಳ್ಳೆ ಪ್ರವಚನಕಾರನ್ನ ಸಂಗೀತಗಾರರನ್ನ ಕರೆಸಿದ್ದಾರೆ. ಅವರು ನಿಮ್ಗೆ ಸಾಧ್ಯವಾದಷ್ಟು ಕುಮಾರೇಶನ ಚರಿತ್ರೆಯನ್ನ ಬಹಳ ಸುಂದರವಾಗಿ ನಮ್ಮ ಅನ್ನದಾನ ಶಾಸ್ತ್ರಿಗಳವರು ನಿಮಗೆ ತಿಳಿಸ್ತಾರ. ತಾವ್ಯಾರೂ ತಪ್ಪದನ ಬಂದು ಕೇಳಬೇಕು. ಸಣ್ಣ ಹುಡುಗರಿಗೂ ಅರ್ಥ ಆಗೋಂಗೆ ಹೇಳ್ತಾರ. ಮತ್ತು ಅವ್ರು ನಿಮ್ಗೆ ಬಹಳ ಮನರಂಜನೆ ಮಾಡ್ತಾರೆ. ನಿಮ್ಗೆ ಬೇಸರ ಆಗೋದಿಲ್ಲ. ನಮ್ಮ ಆಶೀರ್ವಚನ ನಿಮ್ಗೆ ಬೇಸರ ಆಗ್ಬೋದು, ನಿದ್ದು ಬಂದ್ಬಿಡ್ತಾವೆ ನಿಮ್ಗೆ. ಇನ್ನೊಂದು 10 ನಿಮಿಷ ಹೇಳಿದ್ನಿ ಅಂದ್ರೆ ಅವ್ರದ್ದು ಒಟ್ಟ ಬೇಸರ ಆಗೋದಿಲ್ಲ. ನಿಮ್ಮ ಹೆಸರು ಹೇಳೇ ನಿಮ್ಗೆ ನಗಿಸಿ ಅವರು ಬಹಳಷ್ಟು ಎಲ್ಲರೂ ಮನಸ್ಸೂರೆಗೊಂಡು ಪ್ರವಚನ ಮಾಡ್ತಾರೆ. ನೀವೆಲ್ಲ
ಪ್ರವಚನವನ್ನು ಚೆನ್ನಾಗಿ ಆಲಿಸ್ರಿ ಅಂತಕ್ಕಂತಹದ್ದನ್ನು ತಿಳಿಸಿ ಬಹಳಷ್ಟು ಜನ ಅತಿಥಿಗಳೆಲ್ಲ ನಮ್ಮ ಆನಂದ ದೇವರ ಕರೆಗೆ ಹೋಗೊಟ್ಟು ಕಾರ್ಯಕ್ರಮದೊಳಗೆ ಕುಳಿತಿದ್ದಾರೆ. ಇವತ್ತಿನ ಪ್ರಸಾದದ ಭಕ್ತಿ ಸೇವೆಯನ್ನು ದಂಪತಿಗಳು ಮಾಡಿದ್ದಾರೆ. ಅವ್ರಿಗೂ ಶುಭವಾಗಲಿ. ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಸೇವೆ ಮಾಡ್ತಾ ಇರತಕ್ಕಂಥ ಎಲ್ಲರ ಮೇಲೆ ಬಸವನ ಬಾಗೇವಾಡಿಯಿಂದ ಇಲ್ಲಿಗೆ ಜ್ಯೋತಿಯನ್ನು ತೆಗೆದುಕೊಂಡು ಬಂದ್ರಿ. ನಿಜವಾಗಲೂ ಇದೊಂದು ಶುಭ ಸಂಕೇತ. ಬಸವಣ್ಣನವರನ್ನು ಸ್ಮರಣ ಮಾಡ್ತಾ ನೀವೇನು ಬಂದ್ರಿ, ಕುಮಾರ ಮಹಾಶಿವಯೋಗಿಗಳವರನ್ನು ಏನು ಸ್ಮರಣ ಮಾಡ್ತೀರಿ, ನಿಜವಾಗಲೂ ಅದು ಬೆಳಕ. ಅದು ನಿಜವಾಗಲೂ ನಿಮ್ಮ ಬದುಕನ್ನು ಬೆಳಗಿಸುತ್ತೆ, ಸಮೃದ್ಧಿಗೊಳಿಸುತ್ತೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತಂದು ಹಾರೈಸಿ ನಮ್ಮ ಆಶೀರ್ವಚನಕ್ಕೆ ವಿರಾಮವನ್ನು ನೀಡ್ತೇವೆ. ಬಹು ವಿರಾಟ್ ಪರ ಸ್ವಾಮಿ ಚಕ್ರೇಶ್ವರ ಪ್ರಭು ಪರಾತ್ಪರರ್ ಗುರುವಂದೇ ಗುರುಕುಮಾರೇಶ್ವರ ಕೃಪಾಣದೆ. ಮೊದಲಿಗೆ ನಾರಾಧ ದೇವ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಬಸವಾದಿ ಪ್ರಮಥರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಕೇವಲ 2 ನಿಮಿಷಗಳಲ್ಲಿ ನನ್ನ ವಂದನಾರ್ಪಣೆಯನ್ನು ಮುಗಿಸುತ್ತೇನೆ. ನಿಮ್ಮ ತ್ರಾಸೆಲ್ಲ ನನಗೆ ಗೊತ್ತಾಗತ್ತೆ. ನಮ್ಮ ಊರನವ್ರು ನನಗೇನೈತೆ ಅದು ಗೊತ್ತದ. ಅದಕ್ಕೆ ಭಾಳ ಹೊತ್ತೇನೋ ಸಮಯ ತೆಗೆದುಕೊಳ್ಳದೆ ಇವತ್ತಿನ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಜೀವನ ದರ್ಶನ ಪ್ರವಚನ ಉದ್ಘಾಟನೆ ಕಾರ್ಯಕ್ರಮಕ್ಕೆ, ಈ ಬಸವನಾಡ ಉತ್ಸವ ನವರಾತ್ರೋತ್ಸವ ಕಾರ್ಯಕ್ರಮಕ್ಕೆ ಇವತ್ತಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥವರು ಈ ನಾಡಿನಲ್ಲಿ ಬಹುದೊಡ್ಡ ಮಠವಾಗಿರ್ತಕ್ಕಂಥ ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದ ಪೀಠಾಧಿಪತಿಗಳು. ನಾವು ಇವತ್ತೇನಾದರೂ ನಮ್ಮಂಥ ಸಣ್ಣ ಸಣ್ಣ ಮಠಾಧೀಶರು ಇವತ್ತೇನಾದರೂ ನಾಡಿನೊಳಗೆ ಸಣ್ಣ ಸಮಾಜ ಸೇವೆ ಮಾಡಕತ್ತೇವತ್ತಂದ್ರೆ ಅದಕ್ಕೆ ನಮಗೇನಾದರೂ ಮಾರ್ಗದರ್ಶಕರು, ಆದರ್ಶ ವ್ಯಕ್ತಿಗಳು, ಇವತ್ತೇನಾದರೂ ಪ್ರೇರಣಾದಾತರು ಯಾರಾದರೂ ಇದ್ರೆ ಅದು ನಮ್ಮ ಮುಪ್ಪಿನ ಬಸವಲಿಂಗ ಜಗದ್ಗುರು ಮಹಾಸನ್ನಿಧಿಯವ್ರ ಹತ್ತ ಭಾಳ ಅಭಿಮಾನಪೂರ್ವಕವಾಗಿ ಹೇಳುತ್ತೇನೆ. ಯಾಕಂದ್ರೆ ನಾವು ಮಂದಿರದೊಳಗೆ ಸಣ್ಣ ಸಣ್ಣ ಇದ್ದಾಗ ನಮ್ಮನ್ನ ಮಂದಿರದೊಳಗೆ ಬಿಟ್ಟಿದ್ದು, ಅವಾಗ ಬಿಟ್ಟಾಗ ನಮ್ಮನ್ನ ತಂದೆ ತಾಯಿ ಸ್ವರೂಪದಲ್ಲಿ ಅವರು ನಮಗೆ ಕಂಡು ನಾವೇನಾದರೂ ತಪ್ಪು ಮಾಡಿದಾಗ ಬಡಿದು ಬೈದು ಬುದ್ಧಿವಾದವನ್ನು ಹೇಳಿ ಇವತ್ತಿಗೆ ಇಲ್ಲಿಗೆ ನಮ್ಮನ್ನ ತಂದಂಥದ ಕೀರ್ತಿ ಯಾರಿಗೆ ಸಲ್ತದೆ ಅಂದ್ರೆ ಅದು ಮುಪ್ಪಿನ ಬಸವಲಿಂಗ ಜಗದ್ಗುರು ಮಹಾಸನ್ನಿಧಿ ಅವರಿಗೆ ಸಲ್ತದೆ. ಅವ್ರಿಗೆ ನೋಡ್ರಿ, ಪತ್ರಿಕೆ ಅಪ್ಪಾಜಿ ಪತ್ರಿಕೆ ಕೊಡಾಕ್ ಬರ್ತೇವೆ ಅಂದ ಮೇಳಕ್ಕೆ ಬಳ್ಳಾರಿಗೆ ಬರ್ತೇವೆ. ದೇವರು ಭಾಳ ದೂರ ಆಗ್ತದ, ಬರಕ್ಕೆ ಹೋಗ್ಬೇಡ್ರಿ. ನೀವು ಮಾಡುವಂಥ ಸಮಾಜದ ಕಾರ್ಯ ಬಸವಾದಿ ಪ್ರಮಥರ ಹಾನಗಲ್ಲ ಕುಮಾರೇಶನ ಒಂದು ಸಮಾಜ ಕಾರ್ಯವನ್ನು ನೀವು ಇವತ್ತಿನ ದಿವಸ ಬಸವನ ಬಾಗೇವಾಡಿ ತಾಲೂಕಿನೊಳಗೆ ಮಾಡ್ತಾ ಇದ್ದೀರಿ. ಅದು ನಮಗೆ ಭಾಳ ಖುಷಿ ಆಗ್ತಾ ಇದೆ. ಅದಕ್ಕೆ ನೀವು ಬರೋದು ತ್ರಾಸ ತಗೊಳ್ಳೋದು ಬೇಕಾಗಿಲ್ಲ. ನೀವು ಕುಮಾರಜ್ಜನ ಕೆಲಸ ಮಾಡಾಕ್ತೀರ, ನಾನಾ ಪ್ರೀತಿಯಿಂದ ಬರ್ತೀನಿ ಅಂತಂದು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಆಶೀರ್ವಚನವನ್ನು ನೀಡಿದ್ದಾರೆ. ಪರಮ ಪೂಜ್ಯರ ಪಾದಗಳಿಗೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ತರನಾಗಿ ಪ್ರವಚನ ಹೇಳಲಿಕ್ಕೆ ಹಾನಗಲ್ಲ ಕುಮಾರಶ್ರೀಗಳ ಪ್ರವಚನವನ್ನು ಕೇಳಬೇಕಾಗಿತ್ತಂದ್ರೆ ಅದು ಒಬ್ಬರ ಮಾತಿನಲ್ಲಿ ಕೇಳಬೇಕು. ಅದು ಯಾರಲ್ಲಿ ಅಂತಂದ್ರೆ ಅದು ನಮ್ಮ ಅನ್ನದಾನ ಶಾಸ್ತ್ರಿಗಳಲ್ಲಿ. ಈ ನಾಡಿನೊಳಗೆ ಹಾನಗಲ್ಲ ಕುಮಾರಶ್ರೀಗಳ ಜೀವನ ದರ್ಶನ ಪ್ರವಚನವನ್ನು ಅದ್ಭುತವಾಗಿ ಹೇಳುವಂಥ ಈ ನಾಡಿನ ಶ್ರೇಷ್ಠ ಪ್ರವಚನಕಾರರು ಯಾರಾದರೂ ಇದ್ರೆ ಅದು ನಮ್ಮ ಅನ್ನದಾನ ಶಾಸ್ತ್ರಿಗಳಂತ ಭಾಳ ಅಭಿಮಾನಪೂರ್ವಕವಾಗಿ ಹೇಳ್ತೀನಿ. ಅವ್ರು ಇವತ್ತು ಬರಬೇಕಾಗಿತ್ತಂದ್ರೆ ಅವ್ರಿಗೆ ಭಾಳ ಬೇಡಿಕೆಗಳದಾವ ಈ ನಾಡಿನೊಳಗೆ. ರೊಕ್ಕಕ್ಕಾಗಿ ಅವ್ರು ಹೋಗೋಂಥವ್ರಲ್ಲ. 10,000 ರೂಪಾಯಿ ಕೊಡ್ತೀನಿ ಅಂದರೂ ಅವ್ರ ಕಾರ್ಯಕ್ರಮ ಪ್ರವಚನ ಹೇಳಕ್ಕೆ ಹೋಗಲ್ಲ. ಎಲ್ಲಿ ಪ್ರೀತಿ ಎಲ್ಲಿ ಭಕ್ತಿ ಇರ್ತದಲ್ಲ ಅಲ್ಲಿ ಒಪ್ಕೊಂಡು ಪ್ರವಚನಕ್ಕೆ ಬರೋಂಥವ್ರು ಅವ್ರ ಅನ್ನದಾನ ಶಾಸ್ತ್ರಿಗಳು. ಅವರು 9 ದಿನ ಇಲ್ಲಿ ಪ್ರವಚನ ಹೇಳಕ್ಕೆ ಬಂದಾರ ಅಂದ್ರೆ ಅದರ ಸದುಪಯೋಗವನ್ನು ನಾವೆಲ್ಲರೂ ಕೂಡ ಪಡ್ಕೋಬೇಕು. ಭಾಳ ಅದ್ಭುತವಾಗಿ ಹೇಳ್ತಾರೆ. ಇವತ್ತು 1ನೇ ದಿನ ಹೇಳ್ಯಾರ. ಹೆಂಗೆ ಹೇಳ್ಯಾರವ? ಭಾಳ ಅದ್ಭುತ ಹೇಳ್ಯಾರಲ್ಲ. ಅದಕ್ಕೆ ನಾಳೆ ನೀವು ಬರುವಂಥ ದಿನಮಾನದಲ್ಲಿ ಏನು ಮಾಡ್ಬೇಕಂದ್ರೆ 4 ಜನ ನೀವೆಲ್ಲರೂ ಕೂಡ ಕರ್ಕೊಂಬರ್ತೀರಿಲ್ಲ. ಅವು ಇವತ್ತು ಮಳೆ ಬಂತು, ಒಂದಿಷ್ಟು ಜನ ಬರ್ಲಿಕ್ಕೆ ಆಗಿಲ್ಲ. ಅದರ ಸಲುವಾಗಿ ನಿಮ್ಮೆಲ್ಲರಲ್ಲಿ ಕೇಳ್ಕೋದೇನತ್ತಂದ್ರೆ ನಾಳೆ ಜಾಸ್ತಿ ಜನಸಂಖ್ಯೆ ಒಳಗೆ ನೀವೆಲ್ಲ ಕೂಡ ಬರ್ಬೇಕು. ಯಾಕಂತಂದ್ರೆ ನಾಳೆಯಿಂದ ದಿನಕ್ಕೆ 5-5 ಊರಾನವರು ರೊಟ್ಟಿ ಬುತ್ತಿ ಮಾಡ್ಕೊಂಬರ್ತಾರೆ. ನಮ್ಮೂರ ಮರ್ಯಾದೆ ನಾವು ಉಳಿಸ್ಬೇಕಾಗಿತ್ತಂದ್ರೆ ನೀವು ಜಾಸ್ತಿ ಜನಸಂಖ್ಯೆ ಒಳಗೆ ನೀವೆಲ್ಲರೂ ಕೂಡ ಕೂಡ್ಬೇಕು. ಅಂದ್ರೆ ನಮ್ಮೂರು ಕಿಮ್ಮತ್ತು ಒಂದು ಸ್ವಲ್ಪ ಉಳಿತದ. ಅದರ ಸಲುವಾಗಿ ಆ ಅನ್ನದಾನ ಶಾಸ್ತ್ರಿಗಳಿಗೂ ಕೂಡ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ತರನಾಗಿ ಈ ಕಾರ್ಯಕ್ರಮದಲ್ಲಿ
ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿರ್ತಕ್ಕಂಥ ನಮ್ಮೂರಿನ ಹಿರಿಯರು ಪ್ರತಿ ವರ್ಷವೂ ಸಹಿತ ಬಂದು ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿ ನಮಗೆ ಮಾರ್ಗದರ್ಶನ ಮಾಡುತ್ತಿರುವಂತಹ ಎನ್ ದೇಶಮುಖ್ ಅವರಿಗೂ ಕೂಡ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ತರನಾಗಿ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿರ್ತಕ್ಕಂಥ ನಮ್ಮ ಐಸಿ ಪಟ್ಟಣ ಶೆಟ್ಟಿ ಅಣ್ಣವರು, ನಮಗೆ ಅವರ ಪ್ರೀತಿ ಅಭಿಮಾನ ಭಾಳ ಮಂದಿ ಸ್ವಾಮಿಗಳ ಮ್ಯಾಗ ಅವ್ರ ಪ್ರೀತಿ ಏನು ಇಟ್ಕೊಳ್ಳೋದಿಲ್ಲ. ಅವ್ರ ಪ್ರೀತಿ ಪ್ರಾರ್ಥ ಏನು ಸ್ವಾಮಿಗಳಲ್ಲಿ ನಾನು ಕೂಡ ಒಬ್ಬನ ಅಂತ ಹೇಳಕ್ಕೆ ನನಗೆ ಭಾಳ ಖುಷಿ ಆಗ್ತದೆ. ಅವ್ರು ಯಾರಿಗೂ ಕೂಡ ಇಟ್ಟು ಚಂದ ಇದು ಮಾಡೋಂಗಿಲ್ಲ. ಆದರೂ ಕೂಡ ನಮಗೆ ನಮ್ಮ ಕರೆಗೆ ಹೋಗ್ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಅಜ್ಜಿಯವರ ನೀವು ಮುಂದೆ ನಿಂತು ಏನೇ ಕೆಲಸ ಮಾಡಿರಿ ನಿಮ್ಮ ಹಿಂದೆ ನಿಂತು ನಾವು ಸದಾಕಾಲ ಸಹಕಾರ ಕೊಡ್ತೀನಿ ಅಂತಂದು ಬಂದಿದ್ದಾರೆ. ಅವ್ರಿಗೂ ಕೂಡ ಹೃದಯಪೂರ್ವಕವಾಗಿ ಅಭಿನಂದನೆ. ಅವ್ರು ಇವತ್ತು ತಟ್ಟ ಬಂದು ಬಿಡೋಂಗಿಲ್ಲ ರೀ, ಮತ್ತು ದಿನಾನು ಯಾವಾಗ ಅವ್ರಿಗೆ ಸಡುವು ಸಿಕ್ತು ದಿನಾನು ಬರ್ತೀನಿ ಅಂತ ಹೇಳ್ಯಾರ. ಅವ್ರು ಜೋರಾದ ಚಪ್ಪಾಳೆ. ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸೋಣ ಅಂತ ನಮ್ಮ ಊರಿನ ಹಿರಿಯರ ಮೇನ್ ನಮ್ಮ ಯೋಧರು ಅವರ ಕೂಡ ಇವತ್ತು ಬಸವನ ಬಾಗೇವಾಡಿಯಿಂದ ಈ ನಮ್ಮ ಹುಣಸ್ಯಾಳ್ ಪಿಬಿಗೆ ಏನು ಜ್ಯೋತಿ ರಥ ಯಾತ್ರೆ ಬತ್ತಲ್ಲ ಹನಗಲ್ ಕುಮಾರಶಿವಗಳ ಆ ಜ್ಯೋತಿ ಯಾತ್ರೆಗೆ ನಮ್ಮ ಯೋಧರು ನಿವೃತ್ತ ಯೋಧರು ನಮ್ಮ ಬಸವನ ಬಾಗೇವಾಡಿ ತಾಲೂಕಿನ ಎಲ್ಲ ನಿವೃತ್ತ ಯೋಧರು ಅಧ್ಯಕ್ಷರನ್ನ ಹಿಡ್ಕೊಂಡು ನಮ್ಮ ಊರಿನ ಬಸವರಾಜ ಹಳ್ಳಿ ಅವ್ರನ್ನ ಹಿಡ್ಕೊಂಡು ಎಲ್ಲ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಸಹಿತ ನಿವೃತ್ತ ಯೋಧರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ತರನಾಗಿ ನಮ್ಮ ಊರಿನ ಹಿರಿಯರು ಈ ಕಾರ್ಯಕ್ರಮಕ್ಕೆ ದೊಡ್ಡ ಶಕ್ತಿಯಾಗಿರ್ತಕ್ಕಂಥ ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಮತ್ತು ನಮ್ಮ ಅಣ್ಣಪ್ಪನ ಅವರಿಗೆ, ನಮ್ಮ ವೇದಮೂರ್ತಿ ನಮ್ಮ ದೊಡ್ಡಪ್ಪನವರಾಗಿರ್ತಕ್ಕಂಥ ನಮ್ಮ ರೇವಣಸಿದ್ದಯ್ಯ ಸ್ವಾಮಿಗಳಿಗೆ ಮತ್ತು ನಮ್ಮ ಎಲ್ಲ ಯೋಧರಿಗೆ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮೇನ್ ಏನತ್ತಂದ್ರೆ ನಮ್ಮ ಏನು ಹಿಂದೆ ನಿಂತಾರ ನೋಡ್ರಿ ವೀರಬಸದೇವರು ವಿರೂಪಾಕ್ಷದೇವರು. ಈ ಕಾರ್ಯಕ್ರಮ ಇಟ್ಟು ಯಶಸ್ವಿ ಆಗಕತ್ತದಂದ್ರೆ ಅವ್ರ ಮೇನ್ ಪಿಲ್ಲರ್ ಯಾರತ್ತಂದ್ರೆ ಅದು ನಮ್ಮ ವೀರಬಸದೇವರು ವಿರೂಪಾಕ್ಷದೇವರು. 1 ವಾರ 2 ವಾರಕ್ಕಿಂತ ಮುಂಚೆನೇ ಬಂದು ಈ ಕಾರ್ಯಕ್ರಮ ನಮ್ಮ ಅವ್ರಿಗೆ ಪ್ರವಚನ ಭಾಳ ಬಂದವ್ರಿ. ಅವ್ರಿಗೆ ವೀರಬಸದೇವ್ರಿಗೂ ವಿರೂಪಾಕ್ಷದೇವ್ರು ಭಾಳ ಪ್ರವಚನ ಬಂದರೂ ಕೂಡ ಈ ಸತನ ಎಲ್ಲಿ ಪ್ರವಚನಕ್ಕೆ ಒಪ್ಕೊಳ್ಳೋದಿಲ್ಲ. ನಮ್ಮ ಆನಂದ ದೇವ್ರು ಈ ಕೆಲಸ ಮಾಡಕತ್ತಾರಂದ್ರೆ ಅವ್ರ ಜೋಡಿನ ನಾವು ಕೂಡ ಕೈ ಜೋಡ್ಸೋಣ ಅಂತಂದು ಬಂದಿದ್ದಾರಲ್ಲ ನಮ್ಮ ವೀರಬಸದೇವರು ವಿರೂಪಾಕ್ಷದೇವ್ರು, ಅವ್ರಿಗೂ ಕೂಡ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ತರನಾಗಿ ನೀವೆಲ್ಲ ಪ್ರವಚನ ನಾವು ಹೇಳಾಕೋತೇವೆ ಅಂತಂದ್ರೆ ಕೇಳೋರು ಇರ್ಲಿಕ್ಕಂದ್ರೆ ಈ ಪ್ರವಚನ ಕೆಲ ಕಿಮ್ಮತ್ತು ಬರುವ. ನೀವೆಲ್ಲ ಇಟ್ಟು ಚಂದ ಕೇಳಾಕ್ ಕುಂತೀರಿ ಅಂತಂದ ಈ ವೇದಿಕೆಗೆ ಕಿಮ್ಮತ್ತು ಬರ್ತದ. ಅದರ ಸಲುವಾಗಿ ನೀವು ಕೂಡ ಭಕ್ತಿ ಶ್ರದ್ಧೆಯನ್ನು ಇಟ್ಕೊಂಡು ಪ್ರವಚನ ಆಲಿಸಲಿಕ್ಕೆ ಬಂದಿದ್ದೀರಲ್ಲ, ಎಲ್ಲ ನಮ್ಮ ಊರಿನ ಎಲ್ಲ ಶರಣ ತಂದೆ ತಾಯಂದರೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ತರನಾಗಿ ಕಾರ್ಯಕ್ರಮವನ್ನು ಇಟ್ಟು ಚಂದ ಸಜ್ಜತೆಯನ್ನು ಮಾಡಿರ್ತಕ್ಕಂಥ ನಮ್ಮ ಕಮಿಟಿಯ ಅಧ್ಯಕ್ಷರು ಏನು ನಮ್ಮ ಮೇಟಿ ಸರ್ನ ಹಿಡ್ಕೊಂಡು ಎಲ್ಲ ಕಾರ್ಯದರ್ಶಿಯರನ್ನ ಹಿಡ್ಕೊಂಡು ಎಲ್ಲರಿಗೂ ಕೂಡ ಇಟ್ಟು ಕಾರ್ಯಕ್ರಮದ ಚಂದ ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೂ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸೋಣ. ನಮ್ಮ ಬಾಗೇವಾಡಿಯಿಂದ ಯುವಕ ಮಿತ್ರರು ಆಟೋ ಮೂಲಕ ಈ ರ್ಯಾಲಿಗೆ ಅವರು ಕೂಡ ಒಂದು ಶೋಭೆಯನ್ನು ತಂದಿದ್ದಾರೆ. ಅವ್ರಿಗೂ ಕೂಡ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ರವಿನಾಳ್ ಗ್ರಾಮದಿಂದ ನಮ್ಮ ಯುವಕರು, ನಮ್ಮ ಎಲ್ಲ ಸುತ್ತಮುತ್ತ ಹಳ್ಳಿ ಗ್ರಾಮದಿಂದ ಎಲ್ಲ ಯುವಕ ಮಿತ್ರರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ನಮ್ಮ ಆದರ್ಶ ಶಿಕ್ಷಕರ ವೇದಿಕೆ ಈ ಕಾರ್ಯಕ್ರಮ ಸುಮಾರು 5.5 ತಿಂಗಳಿಂದ ಈ ಕಾರ್ಯಕ್ರಮ ಜರ್ಕೋತ ಬಂದದ. ಪ್ರತಿ ಹಳ್ಳಿ ಒಳಗೂ ಸಹಿತ ಬಂದು ನಮಗೆ ಮಾರ್ಗದರ್ಶನವನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ದೊಡ್ಡ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು ನಮ್ಮೆಲ್ಲ ಆದರ್ಶ ಶಿಕ್ಷಕರು. ನಮ್ಮ ಈ ಆದರ್ಶ ಶಿಕ್ಷಕರ ವೇದಿಕೆ ಅಧ್ಯಕ್ಷರು ಯಾಳ್ವಾರ್ ಸರ್ ಹಿಡ್ಕೊಂಡು ಎಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಹಗಲು ಇರುಳೆನ್ನದೆ ದುಡಿತಾ ಇದ್ದಾರೆ. ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸೋಣ. ನಮ್ಮ ಶರಣು ಅಣ್ಣ ಅವರಿಗೂ ಕೂಡ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮ್ಮ ದಾಸೋಹ ಮಾಡಿರ್ತಕ್ಕಂಥ ನಮ್ಮ ಈರಣ್ಣ ಆಲೂರ್ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಎಲ್ಲರಿಗೂ ಒಳ್ಳೆಯದಲ್ಲಿ ಆ ಭಗವಂತನ ಆಶೀರ್ವಾದ, ಕುಮಾರೇಶನ ಬಸವಾದಿ ಪ್ರಮತರ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲೆ ಇರಲಿ ಅಂತಂದು ಆಶಿಸುತ್ತಾ ಜಯಲಿಂಗ ಜಯ ಮಂಗಲ ಚೆಲ್ಲ